ಸೊ ಪುಟ 154 ಹೃದಯ ಮಂಡಲ. ಸಾಮಾನ್ಯವಾಗಿ ಜನರು ಹೃದಯವನ್ನು ಕೇವಲ ರಕ್ತ ಮಾಂಸಗಳಿಂದಾದ ವಸ್ತು ಎಂದು ತಿಳಿಯುವರು. ಹೃದಯದ ಬಗ್ಗೆ ವಿಚಾರ ಬಂದಾಗಲೆಲ್ಲ ಅವರು ರಕ್ತ ಮಾಂಸಗಳಿಂದಾದ ಹೃದಯವಿರುವ ಸ್ಥಾನವನ್ನೇ ತೋರಿಸುವರು. ಹೃದಯ ಮಂಡಲವನ್ನು ವಿಶಾಲ ಅರ್ಥದಲ್ಲಿ ನೋಡಲು ಇದೊಂದು ತಡೆಯಾಗಿದೆ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಸಾಮಾನ್ಯವಾಗಿ ಹೃದಯ ಅಂದಿದ ತಕ್ಷಣ ಬರೀ ಫಿಸಿಕಲ್ ಹಾರ್ಟ್ ಇದೆಯಲ್ಲ, ಅದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ತೀವಿ. ಅದು ನಮಗೆ ಹೃದಯ ಮಂಡಲ ಅನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಅಡ್ಡಿ ಮಾಡುತ್ತೆ. ವಾಸ್ತವವಾಗಿ ಒಳ ಹೊರಗಿನ ಪ್ರತಿಯೊಂದು ವಸ್ತುವನ್ನು ಒಳಗೊಳ್ಳುವ ಒಂದು ವಿಶಾಲ ವೃತ್ತವಿದು. ಹೃದಯ ಮಂಡಲ ಅಂದ್ರೆ ಒಳಗಡೆ ಇರ್ತಕ್ಕಂಥ ಮತ್ತು ಹೊರಗಡೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಒಳಗೊಂಡಿರ್ತಕ್ಕಂಥದಕ್ಕೆ ನಾವು ಹೃದಯ ಮಂಡಲ ಅಂತ ಕರಿತೀವಿ. ಇದೊಂದು ದೊಡ್ಡ ಸರ್ಕಲ್, ಇಟ್ಸ್ ಎ ವೆರಿ ಬಿಗ್ ಸರ್ಕಲ್, ದೊಡ್ಡ ವೃತ್ತ ಇದೆ, ಎಲ್ಲವನ್ನೂ ತನ್ನಲ್ಲಿ ಒಳಗೊಂಡಿದೆ. ಹೃದಯ ಅಂದ್ರೆ ಉಪನಿಷತ್ತಲ್ಲಿ ಅರ್ಥ ಏನು ಹೇಳುತ್ತೆ ಅಂದ್ರೆ ಅದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಅಂತ. ಅದಕ್ಕೆ ನಾವು ಹೃದಯ ಅಂತ ಕರಿತೀವಿ. ಸೊ ನಾವು ಒಳ್ಳೇದು ಕೆಟ್ಟದ್ದು ಅಂತ ಮಾತಾಡ್ತೀವಲ್ಲ, ಅದು ಯಾವ ಒಂದು ಅರ್ಥದಲ್ಲಿ ಮಾತಾಡ್ತೀವಿ ಕನ್ನಡದಲ್ಲಿ? ಒಳ್ಳೇದಂದ್ರೆ ಯಾವುದು ಎಲ್ಲವನ್ನೂ ಒಳಗೊಂಡಿದೆಯೋ ಅದು ಒಳ್ಳೇದು, ಅಂದ್ರೆ ಎಲ್ರಿಗೂ ಒಳ್ಳೇದಾಗದಾದ್ರೆ ಅದು ಒಳ್ಳೇದು. ಯಾವುದು ಒಂದನ್ನ ಮತ್ತೊಂದರಿಂದ ಬೇರ್ಪಡಿಸ್ತಾ ಹೋಗುತ್ತೋ ಅದು ಒಳ್ಳೇದಲ್ಲ. ಒಳ್ಳಂದ್ರೆ ಇನ್ಕ್ಲೂಸಿವ್, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಇನ್ಕ್ಲೂಸಿವ್. ಹೃದಯ ಮಂಡಲ ಅಂದ್ರೆ ಪ್ರತಿಯೊಂದು ವಸ್ತು, ಚರಾಚರ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ವಸ್ತು ಏನಿದೆ, ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು. ಸೊ ನಾವು ಅಂತಃಕರಣ ಅಂತ ಮಾತಾಡ್ತೀವಿ. ಸೊ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಆಂತರಿಕವಾಗಿರ್ತಕ್ಕಂಥ ಒಂದು ವಸ್ತುಗಳು. ಬಾಹ್ಯವಾಗಿ ಪ್ರಪಂಚ ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ಒಳಗೊಂಡಿರತಕ್ಕಂಥ ಒಂದು ವೃತ್ತಕ್ಕೆ ನಾವು ಹೃದಯ ಮಂಡಲ ಅಂತ ಕರಿತೀವಿ. ಪರಾಮನಸ್ಸಿನ ಅನಂತರ ಬಂದ ಎಲ್ಲ ವಸ್ತುಗಳು ಹೃದಯ ಮಂಡಲಕ್ಕೆ ಸೇರುವುದಾಗಿದೆ. ಇಲ್ಲಿ ಪರಾಮನಸ್ಸು ಅಂತ ಒಂದು ಪದ ಉಪಯೋಗಿಸಿದರೆ ಇದನ್ನ ಜ್ಞಾಪಕ ಇಟ್ಕೊಂಡ್ರಿ. ಯಾಕಂದ್ರೆ ಆ ಪರಾಮನಸ್ಸು ಅಂದ್ರೆ ಯಾವುದು, ಎಲ್ಲಿ ಬರುತ್ತೆ ಅಂತ ಕಾಲಕ್ರಮೇಣದಲ್ಲಿ ಗೊತ್ತಾಗುತ್ತೆ. ಅವರು ಅದರ ಪರಿಮಿತಿಯಲ್ಲಿಯೇ ಎಲ್ಲಾ ಚಕ್ರಗಳು ಅಡಕವಾಗಿವೆ. ಬೇರೆ ಶಬ್ದಗಳಲ್ಲಿ ಹೇಳಬೇಕಾದ್ರೆ ಅವು ಈ ದೊಡ್ಡ ಕ್ಷೇತ್ರದ ಒಂದು ಭಾಗವೆಂದೇ ಹೇಳಬಹುದು. ಅಂದ್ರೆ ಎಲ್ಲಾ ಚಕ್ರಗಳು ಹೃದಯ ಮಂಡಲದಲ್ಲಿ ಅಡಕವಾಗಿದೆ ಅಂತ ಹೇಳಿ. ಬಟ್ ಹೃದಯ ಅಂದ್ರೆ ಇಲ್ಲಿ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ? ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮಾನವನ ಪ್ರಗತಿಯ ಎಲ್ಲಾ ಸ್ತರಗಳು ಇದರಲ್ಲಿ ಅಡಕವಾಗಿವೆ. ಪ್ರಜ್ಞಾನವು ಇಲ್ಲಿದೆ, ಸುಷುಪ್ತಿಯು ಇದರ ಒಂದು ಭಾಗವಾಗಿದೆ. ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ನೀರಿನಲ್ಲಿ ಹಂಸಗಳಂತೆ ವಿಹರಿಸುತ್ತಿದ್ದೇವೆ. ದಿವ್ಯ ಲೋಕದ ಮುಕ್ತಾತ್ಮರೊಂದಿಗೆ ವ್ಯವಹರಿಸುವ ಸ್ಥಿತಿಯು ಇಲ್ಲಿಂದಲೇ ಆರಂಭವಾಗುವುದು. ಈ ವಲಯದಲ್ಲಿ ವ್ಯಷ್ಟಿ ಮನಸ್ಸು ತನ್ನ ಕಾರ್ಯವನ್ನು ಮಾಡುತ್ತಿರುವುದು. ಇದು ಭಗವಂತನ ಬಹು ಮುಖ್ಯವಾದಂತ ಧಮನಿ. ಇದರ ಮೂಲಕ ಮುಂಬರಿಯದ ಹೊರತು ನಾವು ಆತನನ್ನು ಮುಟ್ಟಲಾರೆವು. ಈ ವಲಯದಲ್ಲಿ ನಾರದನು ವೀಣೆಯನ್ನು ನುಡಿಸುತ್ತಿರುತ್ತಾನೆ. ಹೃದಯ ಮಂಡಲದಲ್ಲಿ ಏನೇನೆಲ್ಲ ಇದೆ ಅಂತ ಬರೀತಾ ಇದ್ದಾರೆ. ಸೊ ಇಲ್ಲೇ ಸುಷುಪ್ತಿ ಇರೋದು, ಇಲ್ಲೇ ಪ್ರಜ್ಞಾನ ಇರೋದು. ಮತ್ತೆ ನಾವೆಲ್ಲರೂ ಕೂಡ ನೀರಿನಲ್ಲಿ ಹೇಗೆ ಹಂಸ ಈಜಾಡ್ಕೊಂಡು ತೇಲಾಡ್ಕೊಂಡು ಹೋಗ್ತಿರುತ್ತೋ ಮೇಲ್ಗಡೆ, ಆ ರೀತಿಯಾಗಿ ನಾವು ಕೂಡ ಹೃದಯ ಮಂಡಲದಲ್ಲಿ ಯಾವಾಗಲೂ ತೇಲಾಡ್ತಾ ಇರ್ತೀವಿ. ಸೊ ಈ ಹೃದಯ ಮಂಡಲದಲ್ಲಿ ವ್ಯಷ್ಟಿ ಮನಸ್ಸು, ಇಂಡಿವಿಜುವಲ್ ಮೈಂಡ್ ತನ್ನ ಕೆಲಸವನ್ನು ಮಾಡುತ್ತೆ. ಇದು ಭಗವಂತನ ಒಂದು ಸಾನ್ನಿಧ್ಯ ಮುಟ್ಲಿಕ್ಕೆ ಬಹು ಮುಖ್ಯವಾದಂತ ಒಂದು ಮಜಲು. ಈ ಒಂದು ಮಜಲನ್ನು ದಾಟದಿರ ನಾವು ಭಗವಂತನ ಮುಟ್ಟಲಾರೆವು. ಈ ವಲಯದಲ್ಲಿ ನಾರದ ವೀಣೆ ನುಡಿಸ್ತಾ ಇದ್ದಾನೆ. ಬಹುಸಂಖ್ಯಾತ ಜನರು ತಮ್ಮ ದೇಹವನ್ನಲ್ಲದೆ ಬೇರೆ ಏನನ್ನು ಅನುಭವಿಸಲು ಅವರ ವಿಚಾರಗಳು ಇದೇ ವಸ್ತುವಿನ ಮೇಲೆ ನೆಲೆಸಿರುವುವು. ದೇಹ ಒಂದೇ ಪೋಷಣೆಗೆ ಯೋಗ್ಯವೆಂದು ತಿಳಿದು ಅದನ್ನೇ ಸರ್ವಸ್ವವನ್ನಾಗಿ ಭಾವಿಸುವರು. ಬಹು ಜನರಿಗೆ ನಾನು ಅಂತ ಹೇಳಿದ್ರೆ ತಮ್ಮ ದೇಹದ ಬಗ್ಗೆ ಕಲ್ಪನೆ ಬರುತ್ತೆ. ತಮ್ಮ ದೇಹವು ಭಂಗವಾಗುವುದೆಂಬ ವಿಚಾರವನ್ನು ಅವರು ಸಹಿಸಲಾರರು.
ಅದಕ್ಕೇನಾದರೂ ರೋಗ ರುಜಿನಗಳು ಉಂಟಾದರೆ ತಕ್ಷಣ ಡಾಕ್ಟರ್ ಹತ್ರ ಓಡುವರು. ಶರೀರದ ಕಾಳಜಿಯೇ ಅವರ ಮುಖ್ಯ ಗುರಿಯಾಗಿ ಬಿಡುವುದು. ತಮ್ಮಲ್ಲಿ ಮನೆ ಮಾಡಿಕೊಂಡ ವಿಚಾರದಿಂದ ಮುಕ್ತರಾಗಲು ಅವರು ಬಲ್ಲರು. ಅವರು ಯಾವಾಗಲೂ ತಮ್ಮ ಯಜಮಾನನಂತಿರುವ ದೇಹದ ಸೇವೆಯನ್ನು ಮಾಡುತ್ತಿರುವುದು ಕಂಡುಬರುತ್ತದೆ. ಅವರಿಗೆ ಆತ್ಮದ ಬೆಲೆ ಕಿಂಚಿತ್ತಾದರೂ ಇಲ್ಲ. ಅವರಿಗದು ಗೌಣ ವಿಚಾರ. ಅಲ್ಲದೆ ಅವರಿಗೆ ವಿರಾಮವೇ ಸಿಗುವುದಿಲ್ಲ. ಅವರು ತಮ್ಮ ಶರೀರದ ಸುತ್ತಲೂ ಎಷ್ಟು ವೃತ್ತಗಳನ್ನು ಹಾಕಿಕೊಂಡಿದ್ದಾರೆ. ಮೊದಲೇ ಅದು ಸ್ಥೂಲವಾಗಿದ್ದಿತ್ತು, ಅದನ್ನು ಅವರು ಮತ್ತಷ್ಟು ಗಟ್ಟಿ ಹಾಗೂ ಸ್ಥೂಲವಾಗುವಂತೆ ಮಾಡಿದ್ದಾರೆ. ಈಗ ಅವರ ವಿಚಾರಗಳು ಎಲ್ಲಿ ನೆಲೆಸಿವೆ? ದೇಹದ ಮೇಲೋ ದೇಹದ ಒಳಗಡೆಯೋ? ಇದು ಸಾಮಾನ್ಯ ಜನರ ಸ್ಥಿತಿ ಬಗ್ಗೆ ಬಾಬುಜಿಯವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಜನಗಳು ಯಾವ ರೀತಿ ಜೀವನ ಮಾಡ್ತಾರೆ? ದೇಹನೇ ಸರ್ವಸ್ವ ಅನ್ಕೊಂಡು ಜೀವನ ಮಾಡ್ತಕ್ಕಂಥ ಜನರು ಆ ದೇಹದ ಸುತ್ತ ಇನ್ನೂ ಹೆಚ್ಚಿನ ಪರದೆಗಳನ್ನು ಹಾಕೊಳ್ತಾ ಹೋಗ್ತಾರೆ. ನೀವು ಒಂದು ವಸ್ತುವಿನ ಮೇಲೆ ಜೋರು ಕೊಟ್ಟಾಗ ವಿಚಾರಗಳು ನಿಮ್ಮಲ್ಲಿಗೆ ಧುಮುಕಲಾರಂಭಿಸುವವು. ಅವು ಈಗ ಈ ಮೊದಲೇ ರೂಪುಗೊಂಡ ವಿಚಾರಗಳೇ ಅನುಗುಣವಾಗಿರುವವು. ಅದರೊಳಗೆ ದೇಹದ ಬಗೆಗೆ ಕಾರ್ಯ ಮಾಡುತ್ತಿರುವ ವಿಚಾರವೇ ಇರುವುದನ್ನು ನೀವು ಕಾಣುವಿರಿ. ಈಗ ದೇಹಕ್ಕಾಗಿ ನೀವು ಕೆಲಸ ಮಾಡುತ್ತಿರುವಿರಿ. ಇಂಥ ದೇಹದೊಂದಿಗೆ ನೀವು ಸಂಪರ್ಕದಲ್ಲಿದ್ದು ಅದನ್ನು ಮತ್ತಷ್ಟು ಘನೀಭೂತವನ್ನಾಗಿ ಮಾಡುವಿರಿ. ಸಹಜವಾಗಿಯೇ ನಿಮ್ಮ ವಿಚಾರಗಳು ದೇಹವನ್ನು ತಟ್ಟಿ ತಿರುಗಿ ಬಂದಾಗ ಘನೀಭೂತವಾಗುವುದು. ಅವುಗಳಲ್ಲಿ ದೇಹದ ಭಾವನೆಯು ಒಂದಿಲ್ಲೊಂದು ರೂಪದಲ್ಲಿ ಇದ್ದುತ್ತಾದುದರಿಂದ ಒಳಗಡೆ ಕೆಲಮಟ್ಟಿಗೆ ಸ್ಥೂಲತೆ ಇದ್ದಿತು. ಈಗ ಅವು ಪರಸ್ಪರ ಒಂದು ಬಗೆಯ ಸಂಬಂಧವನ್ನು ಪಡೆದು ದೇಹದೊಂದಿಗೆ ಸಮರಸವಾಗಿರುವವು. ಈಗ ನಿಮ್ಮಲ್ಲಿ ಒಳಗೆ ಅಕ್ಷ ಮತ್ತು ಧ್ರುವಗಳನ್ನು ಉಳ್ಳ ಒಂದು ಘನವಾದ ಗೋಲವೆಂದೇ ಹೇಳಬಹುದು. ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇದೆಯಲ್ಲ, ಒಳಗೆ ಅಕ್ಷ ಮತ್ತು ಧ್ರುವಗಳು ಉಳ್ಳ. ಬ್ರದರ್, ಇಂಗ್ಲಿಷ್ ಅಲ್ಲಿ ಏನು ವರ್ಡ್ಸ್ ಅದು? You can now be well defined as a solid globe having the poles as well as the axis within. English nalladu ಅದೇ ಸೆಂಟೆನ್ಸ್. You can now well be defined as a solid globe having the poles and the axis within. ಸೊ ಈಗ ನೀವು ವಕ್ಷ ಅಂದ್ರೆ ಗೋಲ್ ಅಂದ್ರೆ ಒಂದು ರೌಂಡ್ ಆಗಿರ್ತಕ್ಕಂಥ ವಸ್ತು, ಮೇಲ್ಗಡೆ ಒಂದು ಪೋಲ್ ಇದೆ, ಕೆಳಗಡೆ ಒಂದಿದೆ. ನಾವು ಭೂಮಿಗೆ ಹೇಳ್ತೀವಲ್ಲ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೆ ಭೂಮಿಗೆ ಒಂದು ಆಕ್ಸೆಸ್ ಅಂತ ಕೂಡ ಇದೆ. ಸೊ ನಾವು ಕೂಡ ಈಗ ಗೋಲದ ರೀತಿಯಲ್ಲಿ ಮಾರ್ಪಾಡಾಗ್ಬಿಡ್ತೀವಿ. ನಿಮಗೆ ದೇಹದ ಹಲವು ಅವಯವಗಳ ಬಗೆಗೆ ಜ್ಞಾನವಿದೆ. ಹೃದಯದ ಮಿಡಿತವನ್ನು ಕಾಣುವಿರಿ, ಉಸಿರಾಟವನ್ನು ಅನುಭವಿಸುತ್ತಿರುವಿರಿ. ಇವನ್ನೆಲ್ಲ ಕಾರ್ಯ ಮಾಡುತ್ತಿರುವ ಹಲವು ಇಂದ್ರಿಯಗಳಿಗೆ ಹೊಂದಿಸುವಿರಿ. ಈ ಎಲ್ಲ ಭಾಗಗಳು ದೇಹದ ಬೇರೆ ಬೇರೆ ಸ್ಥಾನಗಳಲ್ಲಿವೆ ಎಂಬುದನ್ನು ನೀವು ಬಲ್ಲಿರಿ. ನಿಮಗೆ ಯಕೃತ್ತು, ಹೃದಯ, ಶ್ವಾಸಕೋಶ ಮೊದಲಾದವುಗಳ ಕಲ್ಪನೆ ಇದೆ. ನೀವು ವಾಸ್ತವವಾಗಿ ದೇಹದ ಪಾತ್ರವನ್ನೇ ಧರಿಸಿರುವಿರಿ. ಅದರೊಂದಿಗೆ ಒಂದಾಗಿಯೂ ವಸ್ತುಗಳ ಘನತ್ವ ಸಹಿತವಾಗಿರುವಿರಿ. ನಿಮ್ಮ ಮನಸ್ಸಿನಲ್ಲಿ ಇದರ ಹೊರತು ಮತ್ತೇನೂ ಇಲ್ಲ. ಅಂದ್ರೆ ದೇಹದ ಬಗ್ಗೆ ನಮ್ಗೆ ಏನೇನೆಲ್ಲ ಗೊತ್ತಿದೆ, ಎಷ್ಟು ಮಟ್ಟಿಗೆ ನಾವು ಅದನ್ನ ದೇಹನ ನಾವು ನೋಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಹೋಗ್ತಿದ್ದಾರೆ. ವಸ್ತುಗಳ ನಿಜವಾದ ಪಾತ್ರವನ್ನು ನೀವು ಅರಿತಿಲ್ಲ. ಈ ನಾಟಕಗಳೆಲ್ಲ ಎಲ್ಲಿ ನಡೆದಿವೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮದೇ ಆದ ಕಲ್ಪನೆಗಳೊಂದಿಗೆ ಹೊಯ್ದಾಡುತ್ತಿರುವಿರೆಂದು ನಿಮಗೆ ಗೊತ್ತಿಲ್ಲ. ನಿಮ್ಮನ್ನು ನೀವೇ ಭ್ರಮೆಗೊಳಿಸಿ ಶೋಭೆಯಲ್ಲಿ ಬಿದ್ದಿರುವಿರಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ನಿಮ್ಮನ್ನು ನೀವೇ ಭ್ರಮೆಗೊಳಿಸಿ ಶೋಭೆಯಲ್ಲಿ ಬಿದ್ದಿರುವಿರಿ. ಇವೆಲ್ಲ ಏಕೆ ಸಂಭವಿಸುವವು? ಇಂಥ ವಿಚಾರಗಳೇಕೆ ಮೂಡುವವು? ಇವು ನಮ್ಮೊಳಗೆ ಬರುವಂತೆ ಯಾರು ಸಹಾಯ ಮಾಡಿದರು? ಇವೆಲ್ಲವುಗಳ ಸೂತ್ರವು ಯಾರ ಕೈಯಲ್ಲಿದೆ? ಇವುಗಳ ಮೇಲೆ ಯಾರ ಅಧಿಕಾರವಿದೆ? ಅದು ಹೃದಯವಲ್ಲದೆ ಬೇರಾವುದು ಅಲ್ಲ. ಇಂಥ ಪರಿಣಾಮಗಳು ಉಂಟಾಗುವಂತೆ ನೀವೇ ನಿಮ್ಮ ಹೃದಯವನ್ನು ಈ ರೀತಿ ಮಾಡಿಕೊಂಡಿರುವಿರಿ. ಫಲಸ್ವರೂಪವಾಗಿ ಅಶಾಂತಿಯಲ್ಲದೆ ಮತ್ತೇನು ಉಂಟಾಗದು. ಸೊ ನಾವು ಹೃದಯನ ಸರಿಯಾಗಿ ನೋಡ್ಕೊಳ್ದೇ ಇದ್ದಾಗ, ಬರೀ ದೈಹಿಕ ಹೃದಯದ ಕಡೆಗೆ ನಾವು ಗಮನ ಕೊಟ್ಟಾಗ ಇದೆಲ್ಲ ತೊಂದರೆಗಳು ನಮಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಸ್ಥೂಲತೆ ಕಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಇವೆಲ್ಲ ಕಲ್ಪನೆಗಳು ಹೃದಯದ ದೆಸೆಯಿಂದಲೇ ಉಂಟಾದವು ಮತ್ತು ತರುವಾಯದ ನಿಮ್ಮ ಕ್ರಿಯೆಗಳೆಲ್ಲ ಮೊದಲನೇ ಮಟ್ಟಿನಲ್ಲಿ ಹೃದಯದಿಂದಲೇ ಶಾಶ್ವತವಾಗಿ ನಿಯಂತ್ರಿತವಾಗುವು.
ಅದರ ನಿರ್ದೇಶನವು ಸರಿಯಾಗಿದ್ದರೆ ಅವು ಸರಿಯಾದ ದಾರಿಯನ್ನು ಹಿಡಿಯುವವು. ಅವಿವೇಕರಾಗಿದ್ದರೆ ತಪ್ಪು ದಾರಿಯನ್ನು ಹಿಡಿಯುವವು. ಅರ್ಥಾತ್ ಅದು ಅವೆಲ್ಲವುಗಳ ಯಜಮಾನವಾಗಿದೆ. ಯಾವುದು? ಹೃದಯ. ಹೃದಯ ಇವೆಲ್ಲದರ ಯಜಮಾನವಾಗಿದೆ. ನಿಯಾಮಕ ಶಕ್ತಿಯೂ ಕೂಡ ಆಗಿದೆ. ಹೀಗಿದೆ ನಿಮ್ಮೊಳಗಿನ ಹೃದಯದ ಸ್ಥಿತಿ. ಅದು ನಾನಾ ರೀತಿಯಿಂದ ನಾನಾ ವರ್ಣಗಳಲ್ಲಿ ಕಾರ್ಯ ಮಾಡುತ್ತಿದೆ. ಅದರ ಮೂಲಕ ಭಗವಂತನ ಮುಖ್ಯ ಧಮನಿಯು ಸೃಷ್ಟಿಯ ಸಂಕಲ್ಪದೊಂದಿಗೆ ಕೆಲಸ ಮಾಡುತ್ತಿದೆ. ಸೊ ಇಲ್ಲಿ ಎರಡಿದೆ. ಇವಾಗ ನಮ್ಮ ಹೃದಯ ವೈಯಕ್ತಿಕ ಸ್ತರದಲ್ಲಿ ಈ ರೀತಿ ಕೆಲಸ ಮಾಡ್ತಿದೆ, ಆ ಕಡೆ ಈ ಕಡೆ ಬೇರೆ ಬೇರೆ ವರ್ಣಗಳಲ್ಲಿ ಕೆಲಸ ಮಾಡ್ತಿದೆ. ಬಟ್ ಅದರ ನಡುವೆ ಭಗವಂತನ ಮುಖ್ಯ ಧಮನಿಯು ಸೃಷ್ಟಿಯ ಸಂಕಲ್ಪದೊಂದಿಗೆ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ನಾವೊಂದು ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಗೆಲ್ರಿಗೂ ಕೂಡ ಹೃದಯದ ಬಡಿತ ಅನುಭವಕ್ಕೆ ಬರುತ್ತೆ. ನೀವು ದೈಹಿಕವಾಗಿ ಡಾಕ್ಟರ್ಗಳನ್ನ ಕೇಳಿದ್ರೆ ಹೃದಯದ ಬಡಿತ ಯಾಕೆ ಬರುತ್ತೆ, ಯಾಕೆ ನಿಂತೋಗುತ್ತೆ ಅಂತ ಕೇಳಿದಾಗ ಅದು ತನಗೆ ತಾನಾಗೆ ಶುರು ಆಗುತ್ತೆ, ತನಗೆ ತಾನಾಗೆ ನಿಂತೋಗುತ್ತೆ ಅಂತ ಹೇಳ್ತಾರೆ. ಹೃದಯದ ಬಡಿತ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಸೈನೋಏಟ್ರಿಯಲ್ ನೋಡ್ ಅಂತ ಹೇಳ್ತೀವಿ, SA ನೋಡ್ ಅಂತ. ಹಾರ್ಟ್ ನಲ್ಲಿ ಒಂದು ನೋಡ್ಗಳಿದೆ, ಸ್ಪೆಸಿಫಿಕ್ ಪಾಯಿಂಟ್ಸ್, ಅಲ್ಲಿ ಜಾಸ್ತಿ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಗುತ್ತೆ. ಅಲ್ಲಿ ಸೈನೋಏಟ್ರಿಯಲ್ ನೋಡ್ ಅಂತ ಒಂದು ಇದೆ, ಭಾಗ ಇದೆ, ಹೃದಯದ ಭಾಗ, ದೈಹಿಕದ ಹೃದಯದ ಭಾಗ. ಅಲ್ಲಿ ಮೊದಲು ಹೃದಯದ ಬಡಿತ ಮೊದಲು ಅಲ್ಲಿ ಅಂಕುರವಾಗುತ್ತೆ. ಯಾಕೆಂದ್ರೆ ಅಲ್ಲಿಂದ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ ಶಕ್ತಿಯ ಪ್ರವಾಹ ತದನಂತರ ಕೆಳಗಡೆ ಬಂದು ಹೃದಯ ಬಡಿಲಿಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಉತ್ತೇಜನ ಮಾಡುತ್ತೆ. ಆದರೆ ಈ ಸೈನೋಏಟ್ರಿಯಲ್ ನೋಡ್ ಯಾಕೆ ಬಡಿಯುತ್ತೆ ಅಥವಾ ಅಲ್ಲಿ ಯಾಕೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಗುತ್ತೆ ಅಂತ ಯಾರನ್ನು ಕೇಳಿದಾಗ ಅವರಿಗೆ ಗೊತ್ತಿಲ್ಲ. ಅದು ಅಟಾನಮಸ್ ಅಂತ ಹೇಳ್ತಾರೆ, ಅಂದ್ರೆ ತನಗೆ ತಾನಾಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಬಾಬುಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಸೈನೋಏಟ್ರಿಯಲ್ ನೋಡ್ ಇದೆಯಲ್ಲ, ಅದು ಬಡಿತ ಆಗ್ಲಿಕ್ಕೆ ಭಗವಂತನ ಸಂಕಲ್ಪ ಶಕ್ತಿ ನಮ್ಮಲ್ಲಿ ಹರಿದು ಬಂದು ಹೃದಯವನ್ನು ತಟ್ಟಿದಾಗ ಅಥವಾ ಹೃದಯವನ್ನು ಮುಟ್ಟಿದಾಗ ನಮ್ಮ ಹೃದಯ ಬಡಿಲಿಕ್ಕೆ ಶುರು ಆಗುತ್ತೆ. ಇದು ಅವ್ರು ಹೇಳ್ತಕ್ಕಂಥದ್ದು. ಅಂದ್ರೆ ನಮ್ಮ ಹೃದಯದ ಬಡಿತ ಏನಿದೆ, ಪ್ರತಿಯೊಂದು ಬಡಿತವೂ ಕೂಡ ಕೇಂದ್ರ ಅಥವಾ ಮೂಲದೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಭಗವಂತನ ಸಂಕಲ್ಪ ಶಕ್ತಿ ಆ ಮೂಲಕವಾಗಿ ನಮ್ಮಲ್ಲಿ ಹರಿದು ಬಂದು ಹೃದಯವನ್ನು ಮುಟ್ಟಿದಾಗ ಹೃದಯ ಬಡಿಲಿಕ್ಕೆ ಶುರು ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಇದು ಜ್ಞಾಪಕ ಇಟ್ಕೊಂಡಿರಿ. ನಮ್ಮಲ್ಲಿ ತುಂಬಾ ಜನಕ್ಕೆ ನಮ್ಮ ಹೃದಯದ ಬಡಿತಕ್ಕೂ ಮತ್ತು ನಾವೇನು ಕೇಂದ್ರ ಅಥವಾ ಮೂಲ ಅಂತ ನಾವು ಮಾತಾಡ್ತೀವಲ್ಲ, ಅದಕ್ಕೂ ಇರತಕ್ಕಂಥ ಸಂಬಂಧ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಲ್ಲಿಂದ ಬರ್ತಕ್ಕಂಥ ಇಂಪಲ್ಸು ಭಗವಂತನ ಸಂಕಲ್ಪ ಶಕ್ತಿ ಅಲ್ಲಿಂದ ಹರಿದು ಬಂದು ಕಂಪನಗಳು ಅಂತ ನಾವು ಕರಿತೀವಲ್ಲ, ಜ್ಞಾಪಕ ಇದೆಯಾ? ಮೊದಲು ಕಂಪನಾರಹಿತ ಕಂಪನ ಇರುತ್ತೆ, ತದನಂತರ ಕಂಪನಗಳು ಬರುತ್ತೆ, ಆ ಕಂಪನಗಳು ಹಾಗೆಯೇ ಕೆಳಗಡೆ ಬರುತ್ತೆ. ನಾವು ಬೈಠಕ್ನಲ್ಲಿ ಎಷ್ಟೋ ಸತಿ ಬೇರೆ ಬೇರೆ ಭಾಗದಲ್ಲಿ ಕಂಪನಗಳನ್ನ ಅನುಭವಿಸ್ತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕಂಪನಗಳಿಗೆ ಮೂಲ ಕಾರಣ ಯಾವುದು? ಮೂಲ ಕಾರಣ ಭಗವಂತನ ಆ ಸಂಕಲ್ಪ ಶಕ್ತಿ ನಮ್ಮಲ್ಲಿ ಹರಿತಾ ಇದೆ. ಅದಕ್ಕೆ ನಾವು ಏನೇನೋ ಬೇರೆನೆಲ್ಲವನ್ನು ಸೇರಿಸಿದೀವಿ. ನಮ್ಮ ಕೆಲಸ ಇವಾಗ ಏನಪ್ಪಾ ಅಂದ್ರೆ, ನಾವು ಏನೇನೆಲ್ಲ ಸೇರಿಸಿದೀವಿ ಅದನ್ನು ತೆಗೆದು ಹಾಕಿ ಭಗವಂತನ ಸಂಕಲ್ಪ ಶಕ್ತಿ ಏನ್ ಹರಿತಾ ಇದೆ ಅದನ್ನ ಯಥಾವತ್ತಾಗಿ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ವ್ಯಷ್ಟಿ ಮನಸ್ಸು ಭಗವಂತನ ಮನಸ್ಸಿನ ಜೊತೆ ಅಲೈನ್ ಆಯ್ತು ಅಂತ, ಹೊಂದಾಣಿಕೆ ಮಾಡಬಹುದು. ಸರಿನಾ? ಸೊ ದೇರ್ ಆರ್ ಫ್ಯೂ ಥಿಂಗ್ಸ್. ಆಲ್ ದ ಥಾಟ್ಸ್, all the desires, all the samskaras that we form, they are all kind of dashing against one another in the heart region. But apart from all these things, in the heart, the divine will is also working in the background. Normally, since we are so engrossed in all these desires and all the samskaras kind of dashing against one another, we are not able to catch the divine will working through us in the heart. Now, our job is to make sure that we remove all these superficial things that we have put in, so that we can catch the divine will which is kind of running in the background. Once we are able to do that, we can then say that our individual mind is now aligning with the divine mind. So, ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಕೇಂದ್ರದ ಹತ್ರ ಹೋಗ್ತಿದ್ದಂಗೆನೆ ಹೇಗೆ ಜೀವನ ಮಾಡ್ತೀವಿ ಅಂದ್ರೆ, ಯೋಚನೆ ಮಾಡಿ ಜೀವನ ಮಾಡಲ್ಲ, ಆಟೋಮೆಟಿಕ್ ಆಗಿ ಜೀವನ ಮಾಡ್ತೀವಿ, ತನಗೆ ತಾನಾಗಿ ಜೀವನ ನಡೆಯುತ್ತೆ ಅಂತ ಬರೀತಾರೆ. ದೇರ್ ಇಸ್ ಅನ್ ಆಟೋಮೆಟಿಸಿಟಿ. ಕೇಂದ್ರ ಮಂಡಲಕ್ಕೆ ಹೋದಾಗ
ಆಟೋಮೆಟಿಕ್ ಆಗಿ ಜೀವನ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಯೋಚನೆಗಳು ಇರೋದೇ ಇಲ್ಲ. ಯಾವಾಗ ಅದಾಗತ್ತೆ? ನಮ್ಮ ಇಂಡಿವಿಜುವಲ್ ಮೈಂಡ್ ಡಿವೈನ್ ಮೈಂಡ್ ಜೊತೆ ಪೂರ್ತಿ ಅಲೈನ್ ಆಗ್ಬಿಟ್ರೆ ಅವಾಗ ನಿಮಗೆ ಎವ್ರಿಥಿಂಗ್ ದಟ್ flows through that particular person is coming from the divine, is coming from the center. It is as it is. ಆ ವ್ಯಕ್ತಿ ಯಾವ ಸಂಸ್ಕಾರನೂ ಕಟ್ಕೊಳ್ಳಲ್ಲ. ಯಾಕೆ ಕಟ್ಕೊಳ್ಳಲ್ಲ? ದೈವಿ ಮನಸ್ಸಿನಲ್ಲಿ ಏನ್ ಪ್ರಕಟ ಆಗ್ತಾ ಇದೆ ಅದಷ್ಟೇ ಈ ವ್ಯಕ್ತಿಯ ಮನಸ್ಸು ಹೃದಯದಲ್ಲಿ ಹರಿತಾ ಇದೆ, ದೇಹದಲ್ಲಿ ಪ್ರಕಟವಾಗ್ತಿದೆ. ಸೊ ಅವ್ರಿಗೆ ತಮ್ಮದೇ ಆದಂತ ಯಾವುದೇ ಆಸೆ ಆಕಾಂಕ್ಷೆಗಳು, ವೈಯಕ್ತಿಕ ವ್ಯಕ್ತಿತ್ವ ಇರೋದಿಲ್ಲ. ಅವಾಗ ಏನಾಗುತ್ತೆ? ಅವ್ರು ಯಾವ ಸಂಸ್ಕಾರಗಳು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಕೇಂದ್ರ ಮಟ್ಟದಲ್ಲಿ ಇರತಕ್ಕಂಥ ಯಾವ ವ್ಯಕ್ತಿ ಆದ್ರೂ ಕೂಡ ಯಾವ ಸಂಸ್ಕಾರನೂ ಮಾಡ್ಕೊಳ್ಳಲ್ಲ. ಅವರು ಜೀವನ್ ಮೃತ್ಯು ಸ್ಥಿತಿ ಅಂತ ಹೇಳ್ತೀವಲ್ಲ, ಲಿವಿಂಗ್ ಡೆಡ್ ಕಂಡೀಷನ್, ಆ ಕಂಡೀಷನ್ ಇರ್ತಾರೆ. ನಿಮ್ಮ ಹೃದಯದೊಳಗಿನ ಲಂಬಕದಂತಹ ಬಡಿತವು ಕೇಂದ್ರದ ಅಡಿಯಲ್ಲಿರುವ ಅದೃಶ್ಯ ಚಲನದ ಪರಿಣಾಮವಿಲ್ಲದೆ ಬೇರೇನೂ ಅಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹೃದಯದೊಳಗಿನ ಲಂಬಕದಂತದ ಬಡಿತವು ಕೇಂದ್ರದ ಅಡಿಯಲ್ಲಿರುವ ಅದೃಶ್ಯ ಚಲನೆಯ ಪರಿಣಾಮವಲ್ಲದೆ ಬೇರೇನೂ ಅಲ್ಲ. ಅಲ್ಲಿ ಲೇಟೆಂಟ್ ಮೋಷನ್ ಇದೆ ಅಂತ ನಾವು ಹೇಳ್ತೀವಲ್ಲ, ಕೇಂದ್ರದ ಕೆಳಗಡೆ ಏನಿದೆ, ಇದೆಲ್ಲ ಸೃಷ್ಟಿಗೆ ಏನ್ ಕಾರಣ ಆಯ್ತು? ಕೇಂದ್ರದ ಕೆಳಗಡೆ ಇರತಕ್ಕಂಥ ಚಲನೆ, ಗುಪ್ತ ಚಲನೆ, ಲೇಟೆಂಟ್ ಮೋಷನ್ ಅಂತ ಹೇಳ್ತೀವಿ ಅದನ್ನು. ಆ ಲೇಟೆಂಟ್ ಮೋಷನ್ ಮತ್ತೆ ನಮ್ಮ ಹೃದಯದ ಬಡಿತ, ಇದೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಈ ಗುಪ್ತ ಚಲನದೊಂದಿಗೆ ನಮ್ಮ ಹೃದಯದ ಸಂಪರ್ಕವಿರುವುದರಿಂದ ತನ್ನ ಸಾಮರ್ಥ್ಯದ ಮಟ್ಟಿಗೆ ಅದು ತನ್ನ ಸ್ಥಳದಲ್ಲೇ ಅದೇ ಕಾರ್ಯವನ್ನು ಮಾಡುತ್ತಿದೆ. ಈ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ತುಂಬಾ ಜನ ಓದ್ತಾರೆ, ಅದನ್ನ ಜಾಸ್ತಿ ಅರ್ಥೈಸ್ಕೊಳ್ಳಿಕ್ ಹೋಗಲ್ಲ, ಅದರದ್ದು ಪ್ರಾಮುಖ್ಯತೆಯನ್ನ ಗಳಿಸ್ಲಿಕ್ಕೆ ಹೋಗಲ್ಲ, ನೋಡ್ಲಿಕ್ಕೆ ಹೋಗಲ್ಲ. ನಾವು ಅನ್ಕೊಳ್ತೀವಿ ಸೆಂಟ್ರಲ್ ಎಲ್ಲಿದೆ, ಸೆಂಟ್ರಲ್ ಅಲ್ಲೆಲ್ಲೋ ಇದೆ, ನಮ್ಮ ಹೃದಯ ತನ್ನ ಪಾಡಕ್ಕೆ ತಾನು ಇಲ್ಲಿ ಬಡಿತಾ ಇದೆ ಅಂತ ನಾವು ಅನ್ಕೊಳ್ತೀವಿ. ಆ ಕೇಂದ್ರದಲ್ಲಿ ಕೇಂದ್ರದ ಕೆಳಗಡೆ ಇರ್ತಕ್ಕಂಥ ಗುಪ್ತ ಚಲನೆಯ ಕಾರಣದಿಂದ ನಮ್ಮ ಹೃದಯ ಬಡಿತಾ ಇದೆ. ಅಂದ್ರೆ ನಮ್ಮ ಹೃದಯದ ಬಡಿತ ಆ ಗುಪ್ತ ಚಲನೆಯನ್ನ ಆಕ್ಚುಲಿ ಪ್ರಕಟಪಡಿಸ್ತಾ ಇದೆ. ಈ ಪ್ರಕಾರ ಅದರ ಕಾರ್ಯವು ಆ ಅದೃಶ್ಯ ಚಲನದಂತೆಯೇ ಇರುವುದು. ಅಗೋ ಭಗವಂತನ ಅದೃಶ್ಯ ಚಲನದ ದೃಶ್ಯ ಸ್ವರೂಪ, ಅದು ಸಾಗರದಲ್ಲಿಯ ಒಂದು ಬಿಂದುವಾಗಿದೆ. ಕೇಂದ್ರದಿಂದ ಹೊರಟ ಮೂಲಾಂಶವದು ಸೀಮಿತವಾದ ರೂಪದಲ್ಲಿ ಅದು ಮೂಲ ಶಕ್ತಿಯ ಆಗಿದೆ. ಆ ದೊಡ್ಡ ವಸ್ತುವು ಅಪರಿಮಿತ ಶಕ್ತಿಗಳನ್ನು ಹೊಂದಿದೆ. ಈ ಪರಿಮಿತಿಯಾದರೂ ನಿಮ್ಮ ಸಂಕುಚಿತ ಮನದ ಪರಿಣಾಮವೇ ಆಗಿದೆ. ಈಗ ಆ ಕೇಂದ್ರದಿಂದ ಹೊರಟಂತ ಅದು ಏನು ಗುಪ್ತ ಚಲನೆ ಇದೆಯಲ್ಲ, ಆ ಗುಪ್ತ ಚಲನೆ ಬಂದು ಹೃದಯಕ್ಕೆ ಬಡಿಯುತ್ತೆ. ಹೃದಯಕ್ಕೆ ಬಡಿದಾಗ ಹೃದಯ ತನ್ನ ಕ್ಷೇತ್ರದಲ್ಲೇ ಇದ್ಕೊಂಡು, ತಾನಿರ್ತಕ್ಕಂಥ ಜಾಗದಲ್ಲೇ ಇದ್ಕೊಂಡು ಬಡಿಲಿಕ್ಕೆ ಆರಂಭ ಮಾಡುತ್ತೆ. ಹಾಗಾದ್ರೆ ನಾವು ಕೇಂದ್ರದಿಂದ ತುಂಬಾ ದೂರ ಇಲ್ಲ. ನಮ್ಮ ಹೃದಯ ಮತ್ತೆ ಆ ಗುಪ್ತ ಚಲನೆ ಇದೆಯಲ್ಲ, ಅವೆರಡರ ನಡುವೆನೆ ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಯಾಣ ಅಡಕವಾಗಿದೆ. ಇದನ್ನ ಬಾಬೂಜಿಯವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಹೊರಟ ಮೂಲಾಂಶವದು. ಹಾಗಾದ್ರೆ ಕೇಂದ್ರದಿಂದ ಏನ್ ಬರ್ತಾ ಇದೆಯಲ್ಲ ಕಂಪನಗಳು, ಅದೇ ಮೂಲ. ಆ ಗುಪ್ತ ಚಲನೆಯಿಂದ ಶುರು ಆದಂತ ಕಂಪನ ಕೆಳಗಡೆ ಬರ್ತಾ 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 ಅದು ಸ್ಥೂಲವಾದ ಕಂಪನ ರೀತಿಯಲ್ಲಿ ಮಾರ್ಪಾಡಾಗುತ್ತೆ. ಸೀಮಿತವಾದ ರೂಪದಲ್ಲಿ ಅದು ಮೂಲ ಶಕ್ತಿಯನ್ನಾಗಿದೆ. ಇಲ್ಲಿ ನಾವು ಹೃದಯದ ಬಡಿತ ಅಂತ ನಾವೇನ್ ನೋಡ್ತೀವಿ, ಅದೇ ಮೇಲ್ಕ್ ಹೋಯ್ತು ಅಂತಂದ್ರೆ ಅಪರಿಮಿತವಾದಂತ ಶಕ್ತಿ ಉಳ್ಳದಾಗತ್ತೆ, ಕೆಳಗಡೆ ಬಂದಾಗ ಸೀಮಿತವಾದಂತ ಶಕ್ತಿ ಉಳ್ಳದಾಗತ್ತೆ. ಈ ದೊಡ್ಡ ವಸ್ತುವು ಅಪರಿಮಿತ ಶಕ್ತಿಗಳನ್ನು ಹೊಂದಿದೆ. ಈಗ ಈ ಜಾಗ ಇದೆಯಲ್ಲ, ಆ ಗುಪ್ತ ಚಲನೆಯಿಂದ ಕೇಂದ್ರದ ಕೆಳಗಡೆ ಇರತಕ್ಕಂಥ ಗುಪ್ತ ಚಲನೆ ಇರತಕ್ಕಂಥ ಸ್ಥಾನದಿಂದ ನಮ್ಮ ಇವಾಗ ಹೃದಯ ಇದೆಯಲ್ಲ, ಈ ನಡುವೆ ಇರತಕ್ಕಂಥ ಜಾಗ ಇದೆಯಲ್ಲ, ಇದರಲ್ಲಿ ಎಲ್ಲ ರೀತಿಯ ಶಕ್ತಿಗಳು ಅಡಕವಾಗಿವೆ. ಈ ಪರಿಮಿತಿಯಾದರೂ ನಿಮ್ಮ ಸಂಕುಚಿತ ಮನದ ಪರಿಣಾಮವೇ ಆಗಿದೆ. ಆದ್ರೆ ಇದಕ್ಕೆ ನಾವು ನಮ್ಮ ಮನಸ್ಸಿನಲ್ಲಿ ಇಷ್ಟು ಜಾಗ ಅಂತ ನಾವು ಕಲ್ಪನೆ ಮಾಡ್ಕೋಬಹುದು. ಆದ್ರೆ ಅದು ಇನ್ಫೈನೈಟ್, ಅಪರಿಮಿತವಾದಂತ ಜಾಗ ಅದು. ಆದ್ರೆ ನಮ್ಮ ಮನಸ್ಸಿನ ಪ್ರಕಾರ ಯೋಚನೆ ಮಾಡಿದಾಗ ಇದು ಪರಿಮಿತವಾದಂತ ಜಾಗ, ಸೀಮಿತವಾದಂತ ಜಾಗ ಅಂತ ನಮ್ಗೆ ಅನಿಸುತ್ತೆ. ನಿಮ್ಮ ಸಂಕುಚಿತ ಮನದ ಪರಿಣಾಮವೇ ಆಗಿದೆ. ಮುಖ್ಯ ಧಮನಿಯಿಂದ ಅದೃಶ್ಯ ಚಲನೆಗಳು ವಿಶ್ವದ ರಚನೆಗಾಗಿ ಆವರಣ ಮಾಡಿ ವಿಶಾಲ ವೃತ್ತದಲ್ಲಿ ಮಳೆಯ ಧಾರೆಗಳಂತೆ ಹರಡಿಕೊಂಡಿವೆ.
ಸೊ ಅಲ್ಲಿ ಮುಖ್ಯ ಚಲನೆ ಅಂದ್ರೆ ಆ ಗುಪ್ತ ಚಲನೆದಿಂದ ಹೊರಟಂತ ಆ ಮುಖ್ಯ ಧಮನಿ ಅದು ಅದೃಶ್ಯ ಚಲನೆಗಳನ್ನು ಮಾಡುತ್ತಂತೆ. ಕಣ್ಣಿಗೆ ಕಾಣಲ್ಲ ಅದರ ಚಲನೆಗಳನ್ನು. ಇನ್ವಿಸಿಬಲ್ ಮೋಷನ್ಸ್ ಅಂತ ಬರೀತೀವಿ ಇಂಗ್ಲಿಷ್ ನಲ್ಲಿ. ಅದು ವಿಶ್ವದ ರಚನೆಗೆ ಅವತರಣ ಮಾಡಿ ವಿಶಾಲ ವೃತ್ತದಲ್ಲಿ ಮಳೆಯ ಧಾರೆಗಳಂತೆ ಹರಡಿಕೊಂಡವು. ನಿಸ್ಸಂದೇಹವಾಗಿ ಪರಿಕ್ರಮಿಸುವ ಈ ಚಲನೆಗಳು ಜಗತ್ತನ್ನು ನಿರ್ಮಿಸಿದವು. ಹಾಗಾದ್ರೆ ಜಗತ್ತಿಗೆ ಕಾರಣ ಯಾವುದು? ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಈ ಚಲನೆಗಳು ಜಗತ್ತನ್ನು ನಿರ್ಮಿಸಿದವು. ಈ ಚಲನೆ ಎಲ್ಲಿಂದ ಶುರುವಾಯಿತು? ಆ ಗುಪ್ತ ಚಲನೆ ಇದೆಯಲ್ಲ, ಎಲ್ಲಿ ಕೇಂದ್ರದ ಕೆಳಗಡೆ, ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಬರ್ತಿರ್ತಕ್ಕಂಥ ಈ ಧಾರೆಗಳು, ಆ ಧಾರೆಗಳಿಗೆ ಒಂದೊಂದು ಬಣ್ಣ ಇದೆ. ಆ ಧಾರೆಗಳು ಎಲ್ಲ ಕೂಡ ಒಂದರ ಜೊತೆಗೆ ಒಡನಾಡಿ ಇನ್ನೊಂದು ಒಡನಾಡಿ ಅದು ನಿಮಗೆ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಸರ್ವಶಕ್ತಿನಿಂದ ಅದೃಶ್ಯ ಶಲ್ಕಗಳ ಮೂಲಕ ರಚಿತವಾದ ರೂಪಗಳೆಲ್ಲವೂ ಇರುವುದನ್ನೇ ಕಾಣುವುದು. ಇದು ಯಾಕೆ ದುಂಡಾಗಿರುತ್ತೆ ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆದು 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 ಆ ಸರ್ವಶಕ್ತಿಯಿಂದ ಬಂದಂತ ಎಲ್ಲ ವಸ್ತುಗಳು ಗುಂಡಾಗಿರುತ್ತನ್ನೇ ನಾವು ನೋಡ್ತೀವಿ. ಜಗತ್ತಿನಲ್ಲಿ ಕಾಣುತ್ತಿರುವ ಹಾಗೆ ಅದ್ಭುತ ಪರಿಣಾಮಗಳನ್ನು ಉಂಟು ಮಾಡಿದ ಶಕ್ತಿಯೊಂದಿಗೆ ನಮ್ಮ ಸಂಬಂಧ ಇದೆ ಎಂಬುದು ಇದರಿಂದ ಸ್ಪಷ್ಟವಾಗಿ ಸಿದ್ಧವಾಗುವುದು. ಈಗ ಅರ್ಥ ಆಯ್ತಲ್ಲ, ಮನುಷ್ಯನ ಯಾಕೆ ಜಗತ್ತಿನ ಒಂದು ಪ್ರತಿರೂಪ ಅಂತ ಹೇಳ್ತಾರೆ ಅಂತ. ಜಗತ್ತಿನಲ್ಲಿ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಶಕ್ತಿಗಳು ಮನುಷ್ಯನಲ್ಲಿ ಅಡಕವಾಗಿದೆ. ಅಲ್ಲಿಗೆ ಗುಪ್ತ ಚಲನದಿಂದ ಹಿಡಿದು, ಕೇಂದ್ರದ ಕೆಳಗಡೆ ಇರ್ತಕ್ಕಂಥ ಗುಪ್ತ ಚಲನದಿಂದ ಹಿಡಿದು ಹೃದಯ, ನಮ್ಮ ಫಿಸಿಕಲ್ ಹಾರ್ಟ್ ಏನಿದೆ, ಎಲ್ಲಿ ಬಡಿತಾ ಇದೆಯಲ್ಲ, ಅಲ್ಲಿವರೆಗೂ ಬಂದಾಗ ಸೃಷ್ಟಿಯ ಎಲ್ಲಾ ಶಕ್ತಿಗಳು ಅಲ್ಲಿ ಅಡಕವಾಗಿದ್ರೆ ಆ ಎಲ್ಲಾ ಶಕ್ತಿಗಳ ಒಂದು ಸಾರ ಮನುಷ್ಯನ ದೇಹದಲ್ಲಿ ಇದೆ. ಅದಕ್ಕೆ ಮನುಷ್ಯ ಇಡೀ ವಿಶ್ವದ ಒಂದು ಸಾಕಾರ ರೂಪ ಅಂತ ಕರಿತೀವಿ. ವಿಶ್ವದಲ್ಲಿ ಇರತಕ್ಕಂಥದ್ದು ಎಲ್ಲವೂ ಕೂಡ ಮನುಷ್ಯನಲ್ಲಿದೆ. ಎವ್ರಿಥಿಂಗ್ ದಟ್ ಇಸ್ ದೇರ್ ಇನ್ ದ ಮ್ಯಾಕ್ರೋಕಾಸಮ್ ಈಸ್ ದೇರ್ ಇನ್ ದ ಮೈಕ್ರೋಕಾಸಮ್. ಮನುಷ್ಯನ ಮೈಕ್ರೋಕಾಸಮ್ ಅಂತ ಕರಿತೀವಿ. ಹೊರಗಡೆ ಇರ್ತಕ್ಕಂಥ ಇಡೀ ಜಗತ್ತಿನ ಸೃಷ್ಟಿನ ನಾವು ಮ್ಯಾಕ್ರೋಕಾಸಮ್ ಅಂತ ಕರಿತೀವಿ. ಮ್ಯಾಕ್ರೋಕಾಸಮ್ ನಲ್ಲಿ ಇರತಕ್ಕಂಥ ಎಲ್ಲವೂ ಕೂಡ ಮನುಷ್ಯನಲ್ಲಿ ಮೈಕ್ರೋಕಾಸಮ್ ರೂಪದಲ್ಲಿ ಇದೆ. ಇದನ್ನ ನಾವು ಸ್ಪಷ್ಟವಾಗಿ ಗ್ರಹಿಸ್ಕೋಬೇಕು. ಅಂದ್ರೆ ಅಲ್ಲಿಂದ ಗುಪ್ತ ಚಲನೆಯಿಂದ ಹೊರಟಂತ ಏನು ಧಾರೆಗಳಿದೆ, ಮಳೆಯ ರೀತಿಯಲ್ಲಿ ಬರೆದಿರ್ತಕ್ಕಂಥ ಧಾರೆಗಳಿದೆ, ಅವೆಲ್ಲವೂ ನಮ್ಮಲ್ಲೂ ಇದೆ. ವಿಶ್ವದಲ್ಲಿ ಏನೇನೆಲ್ಲ ಪ್ರಕಟವಾಗಿದೆ ಅದೆಲ್ಲರ ಒಂದು ಮೂಲ ರೂಪ ನಮ್ಮಲ್ಲೂ ಕೂಡ, ಒಂದು ಅಂಶ ನಮ್ಮಲ್ಲೂ ಕೂಡ ಇದೆ. ಹೀಗೆ ಎಲ್ಲ ವಸ್ತುಗಳು ವಿವಿಧ ರೀತಿಯಲ್ಲಿ ಪರಸ್ಪರವಾಗಿ ಸಂಬಂಧಪಟ್ಟಿದ್ದರು ಕೊನೆಗೆ ಒಂದೇ ವಸ್ತುವಿಗೆ ಹೊಂದಿಕೊಂಡಿವೆ. ಎಲ್ಲ ವಸ್ತುಗಳು ಬೇರೆ ಬೇರೆ ತರ ಕಂಡ್ರೂ ಕೂಡ ಅದರ ಮೂಲ ಎಲ್ಲ ಒಂದಕ್ಕೆ ಹೊಂದಿಕೊಂಡಿದೆ. ನಮ್ಮ ಹೃದಯವು ದೊಡ್ಡ ವೃತ್ತದ ಒಂದು ಅಂಗವಾಗಿದೆ. ಈ ವೃತ್ತದ ಸುತ್ತಲೂ ಈ ಪದಾರ್ಥಗಳು ಓಡಾಡುತ್ತಿವೆ. ಈಗ ಅರ್ಥ ಆಯ್ತಾ? ಆ ಕೇಂದ್ರದಿಂದ ಬಂದು ಮತ್ತೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಹೃದಯ, ಇದಿಷ್ಟನ್ನೂ ಕೂಡ ನಾವು ಹೃದಯ ಮಂಡಲ ಅಂತ ಕರಿತೀವಿ. ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಈ ಹೃದಯ ಮಂಡಲದಲ್ಲೇ ಇದೆ. ಇದನ್ನ ಬಿಟ್ಟು ಇನ್ನೆಲ್ಲೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ಈ ವೃತ್ತದ ಸುತ್ತಲೂ ಈ ಪದಾರ್ಥಗಳು ಓಡಾಡುತ್ತಿವೆ. ನಮ್ಮ ಸಂಕಲ್ಪ ಬಲದಿಂದಲೇ ನಾವು ಎಲ್ಲೆಗಳನ್ನು ನಿರ್ಮಿಸಿದ್ದೇವೆ. ಹಾಗಾದ್ರೆ ಎಲ್ಲೆಗಳನ್ನು ಹಾಕೊಂಡಿರೋರು ಯಾರು? ನಾವೇನೆ. ಯಾವುದರ ಸಹಾಯದಿಂದ? ನಮ್ಮ ಸಂಕಲ್ಪ ಶಕ್ತಿಯಿಂದ. ಹಾಗಾದ್ರೆ ನಮ್ಮ ಸಂಕಲ್ಪ ಶಕ್ತಿ ಎಲ್ಲಿಂದ ಬಂತು? ಅದು ಕೂಡ ಭಗವಂತನಿಂದಲೇ ಬಂತು. ಭಗವಂತನಿಗೆ ಹಾಗೆ ಸಂಕಲ್ಪ ಶಕ್ತಿ ಇದೆಯೋ, ಭಗವಂತನ ಅಂಶವಾದಂತ ನಮ್ಮ ಆತ್ಮ, ಅದರಲ್ಲೂ ಕೂಡ ಸಂಕಲ್ಪ ಶಕ್ತಿ ಇದೆ. ನಾವೇನ್ ಮಾಡ್ತೀವಿ? ಆ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಈ ಅಮಿತವಾದಂತ ಹೃದಯ ಮಂಡಲದಲ್ಲಿ ನಾವೇ ಎಲ್ಲೆಗಳನ್ನು ಹಾಕೊಳ್ತೀವಿ, ಸ್ಟೆಪ್ಸ್ ಅನ್ನು ಹಾಕೊಳ್ತೀವಿ, ಬೌಂಡ್ರೀಸ್ ಅನ್ನು ಹಾಕೊಳ್ತೀವಿ. ಆದುದರಿಂದಲೇ ಮೇಲೆ ವಿವರಿಸಲಾದಂತ ಈ ವಸ್ತುಗಳಿಂದ ನಮ್ಮ ಹೃದಯದ ಆಂತರಿಕ ವಲಯವು ಬೇರೆಯಾದಂತೆ ಕಾಣುವುದು. ಹೊರಗಡೆ ಇರ್ತಕ್ಕಂಥ ಎಲ್ಲ ಜಗತ್ತಿಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಆ ಸೃಷ್ಟಿಯ ಅಂಶಗಳು ಏನು ನಮ್ಮಲ್ಲಿ ತುಂಬಿಕೊಂಡಿದೆ, ಇವೆರಡಕ್ಕೂ ಕೂಡ ಅವಿನಾಭಾವವಾದಂತ ಸಂಬಂಧ ಇದೆ. ಆದರೆ ನಾವು ನಮ್ಮ ಮನಸ್ಸಿನ ಸಹಾಯದಿಂದ, ನಮ್ಮ ಸಂಕಲ್ಪ ಶಕ್ತಿಯ ಸಹಾಯದಿಂದ ಎಲ್ಲೆಗಳನ್ನು ಹಾಕೊಂಡಿರೋದ್ರಿಂದ ಅದೇ ಬೇರೆ, ಜಗತ್ತಿನಲ್ಲಿ ಇರ್ತಕ್ಕಂಥ ವಸ್ತುಗಳೇ ಬೇರೆ, ನಾವೇ ಬೇರೆ ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ವ್ಯಷ್ಟಿ ಮನಸ್ಸು. ಸೊ ಪ್ರತಿಯೊಂದು ವಸ್ತುವು ಈ ಕ್ಷೇತ್ರದಲ್ಲಿ ಇದೆ. ಈ ಕ್ಷೇತ್ರ ಅಂದ್ರೆ ಹೃದಯ ಕ್ಷೇತ್ರ. ವಸ್ತುಗಳು ಮಾರ್ಪಟ್ಟು ತಾವು ಬಂದ ಮೂಲ ಸ್ಥಾನಕ್ಕೆ ಹಿಂದಿರುಗುವಾಗ ಇಲ್ಲಿ ಪ್ರಳಯವು ಗೋಚರವಾಗುವುದು. ಹೊರಗಡೆ ಹಾಗೆ ಪ್ರಳಯ ಆಗತ್ತೋ ಆಂತರಿಕವಾಗಿ ಕೂಡ ಪ್ರಳಯ ಆಗತ್ತೆ.
ಪದಾರ್ಥಗಳು ಈಗಿನ ರೂಪಕ್ಕೆ ಬರುವ ಮೊದಲು ಪರಿಭ್ರಮಿಸುವ ಚಲನಗಳು ಹೇಗೆ ಕೆಲವು ಸ್ಥಾನಗಳನ್ನು ಹೆಚ್ಚಿನ ಪ್ರಮಾಣದಲ್ಲೂ ಉಳಿದೆಡೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭವಾಗುವುದು. ಇದನ್ನ ಅನ್ಲೈನ್ ಮಾಡ್ಕೊಂಡ್ರೆ ಇದೇ ನಿಮ್ಗೆ ಧ್ಯಾನದಲ್ಲಿ ಅನುಭವ ಬರೋದು. ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈಗಿನ ರೂಪಕ್ಕೆ ಬರುವ ಮೊದಲು ಈ ವಸ್ತುಗಳನ್ನೆಲ್ಲ ನಾವು ಅನುಭವಿಸ್ತೀವಲ್ಲ, ವಸ್ತುಗಳಂದ್ರೆ ಆಂತರಿಕವಾಗಿ ನಮ್ಮ ಯೋಚನೆಗಳು, ನಮ್ಮ ಕಲ್ಪನೆಗಳು, ನಮ್ಮ ಸಂಸ್ಕಾರಗಳು, ಇವೆಲ್ಲ ಒಳಗಡೆ ಇರ್ತಕ್ಕಂಥ ವಸ್ತುಗಳು. ಹೊರಗಡೆ ಇರ್ತಕ್ಕಂಥ ವಸ್ತುಗಳು ಎರಡಕ್ಕೂ ಕೂಡ ಒಂದೇ ಸೂತ್ರ ಇರೋದು. ಏನದು? ಈಗಿನ ರೂಪಕ್ಕೆ ಬರುವ ಮೊದಲು ಪರಿಭ್ರಮಿಸುವ ಚಲನೆಗಳು, ಫಸ್ಟ್ ಯಾವ ಚಲನೆಗಳೆಲ್ಲ ಬಂತಲ್ವಾ, ಅದೇನ್ ಮಾಡುತ್ತೆ, ಕೆಲವು ಸ್ಥಾನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿಯೋ ಮತ್ತೆ ಕೆಲವು ಕಡೆ ಕಡಿಮೆ ಪ್ರಮಾಣದಲ್ಲಿಯೂ ಪ್ರಾರಂಭವಾಗುವುದು. ಇದು ನಮ್ಗೆ ಹೇಗೆ ಅನುಭವ ಬರುತ್ತೆ ಧ್ಯಾನದಲ್ಲಿ ಅಂದ್ರೆ, ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮಗೆ ಬೇರೆ ಬೇರೆ ಕಡೆ ವೈಬ್ರೇಷನ್ಸ್ ಬರುತ್ತೆ. ಕೆಲವು ಸರಿ ಇಂಟೆನ್ಸ್ ಆಗಿ ವೈಬ್ರೇಷನ್ಸ್ ಬರುತ್ತೆ, ಕೆಲವು ಸತಿ ಬೈಲಿಟ್ ಆಗಿ ವೈಬ್ರೇಷನ್ಸ್ ಬರುತ್ತೆ. ಅದು ಆ ವೈಬ್ರೇಷನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿ ಆ ಆಧ್ಯಾತ್ಮಿಕತೆ ಕಡೆಗೆ ನಮ್ಮ ಮನಸ್ಸು ಹೃದಯ ಹರಿಲಿಕ್ಕೆ ಶುರು ಮಾಡಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ನಿಲ್ದಾಣಗಳು ಅರ್ಥಾತ್ ಚಲನಗಳ ಹೆಚ್ಚು ಕಡಿಮೆ ಪ್ರಮಾಣವುಳ್ಳ ಸ್ಥಾನಗಳು ಪ್ರವಾಹದ ವೇಗವನ್ನು ಹೆಚ್ಚಿಸುವ ಕವಾಟಗಳಂತೆ ಪ್ರತಿರೋಧವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತವು. ಚಲನಗಳ ನಡುವೆ ಇರ್ತಕ್ಕಂಥ ಸ್ಥಾನಗಳಿದೆಯಲ್ಲ, ಅದೇನ್ ಮಾಡುತ್ತೆ, ಈ ಪ್ರವಾಹಗಳನ್ನ ಪ್ರತಿರೋಧ ಒಡ್ಡುತ್ತೆ. ಪ್ರತಿಯೊಂದು ಕವಾಟದಲ್ಲಿ ತನ್ನ ಕೆಲಸಕ್ಕನುಗುಣವಾಗಿ ಹೆಸರುಳ್ಳ ಒಂದೊಂದು ಚಕ್ರವಿದೆ. ಹಾಗಾದ್ರೆ ಏನಾಗ್ತಿದೆ, ಆ ಮೂಲ ಕೇಂದ್ರದ ಕೆಳಗಡೆ ಇರ್ತಕ್ಕಂಥ ಮೂಲ ಗುಪ್ತ ಚಲನೆಯಿಂದ ಬರ್ತಿರ್ತಕ್ಕಂಥ ಧಾರೆಗಳೇನಿದೆ, ಅದು ಒಂದು ವೇಗದಲ್ಲಿ ಬರ್ತಾ ಇದೆ. ಕೆಲವು ಕಡೆ ಅದು ವೇಗ ಆಗುತ್ತೆ, ಕೆಲವು ಕಡೆ ನಿಧಾನಕ್ಕೆ ಬರುತ್ತೆ. ಅಲ್ಲೇನಾಗುತ್ತೆ, ಕೆಳಗಡೆ ಅದು ಪ್ರತಿರೋಧ ಒಡ್ಡಿದಾಗ ಅಲ್ಲಿ ಒಂದು ಸರ್ಕಲ್ ನಿರ್ಮಾಣ ಆಗುತ್ತೆ. ಅದಕ್ಕೆ ನಾವು ಚಕ್ರ ಅಂತ ಕರಿತೀವಿ. ಅಂದ್ರೆ ಬೇಸಿಕಲಿ ಈ ಚಕ್ರಗಳೆಲ್ಲ ಏನಪ್ಪಾ ಅಂದ್ರೆ, ಆ ಗುಪ್ತ ಚಲನೆ ಏನಿದೆ ಅದು ತುಂಬಾ ಹೆಚ್ಚಿನ ಶಕ್ತಿ ಉಳ್ಳದ್ದು. ಅದು ಬಂದು ನಮ್ಮ ಹೃದಯಕ್ಕೆ ಬಡಿದು, ಹೃದಯ ತುಂಬಾ ಸಣ್ಣದು, ಅದಕ್ಕೆ ಬಂದು ಅದು ಬಡಿದಾಗ ಹೃದಯ ಹೊಡ್ಕೊಂಡ್ಬಿಡುತ್ತೆ ಅಷ್ಟೇ. ಅದು ತನ್ನ ಪೂರ್ಣ ಪ್ರಮಾಣದ ಬಲದೊಂದಿಗೆ ಅಥವಾ ಶಕ್ತಿಯೊಂದಿಗೆ ಬಂದು ಅದು ಅಪ್ಪಳಿಸಿದಾಗ ಹೃದಯ ಹೊಡೆದು ಹೋಗುತ್ತೆ. ಅದಕ್ಕೆ ನಿಸರ್ಗ ಏನ್ ಕ್ರಿಯೇಟ್ ಮಾಡಿದೆ, ಏನ್ ಸೃಷ್ಟಿ ಮಾಡಿದೆ, ಆ ಗುಪ್ತ ಚಲನೆ ಅಲ್ಲಿಂದ ಬಂದು ಹೃದಯಕ್ಕೆ ಬರುವುದರಲ್ಲಿ ದಾರಿನಲ್ಲಿ ಹಲವಾರು ಫಿಲ್ಟರ್ಸ್, ಕವಾಟಗಳು ಅಂದ್ರೆ ಫಿಲ್ಟರ್ಸ್ ನ ಕ್ರಿಯೇಟ್ ಮಾಡಿದೆ. ಇದು ಏನ್ ಕೆಲಸ ಮಾಡುತ್ತೆ ಈ ಫಿಲ್ಟರ್ಸ್? ಆ ಶಕ್ತಿನ ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯುತ್ತೆ, ಸ್ಲೋ ಡೌನ್ ಮಾಡುತ್ತೆ, ನಿಧಾನಿಸುತ್ತೆ. ಸೋ ದಟ್ ಆ ಗುಪ್ತ ಚಲನೆಯಿಂದ ಬರ್ತಿರತಕ್ಕಂಥ ಅಮಿತವಾದಂತ ಅಪಾರವಾದಂತ ಶಕ್ತಿ ನಮ್ಮ ಹೃದಯಕ್ಕೆ ಬಂದು ಮುಟ್ಟುವಷ್ಟರಲ್ಲಿ ಸಾಕಷ್ಟು ತಿಳಿಯಾಗಿರುತ್ತೆ. ನಮ್ಮ ಹೃದಯ ಅದನ್ನ ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಚಕ್ರಗಳು ಯಾಕೆ ಆಗತ್ತೆ ಅನ್ನೋದಕ್ಕೆ ಬಾಬೂಜಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕವಾಟದಲ್ಲಿ ತನ್ನ ಕೆಲಸಕ್ಕೆ ಅನುಗುಣವಾದ ಹೆಸರಿನುಳ್ಳ ಒಂದೊಂದು ಚಕ್ರವಿದೆ. ಈ ಪ್ರಕಾರ ಅವೆಲ್ಲ ಹೃದಯ ಮಂಡಲವೆಂಬ ಒಂದು ದೊಡ್ಡ ವೃತ್ತದೊಳಗಿದೆ. ಈ ಒಂದೊಂದು ಚಕ್ರದ ಕಾರ್ಯಗಳು ಬೇರೆ ಬೇರೆಯಾಗಿದೆ. ಆಧ್ಯಾತ್ಮದಲ್ಲಿ ಮಾನವನ ಪ್ರಗತಿಯ ಘಟ್ಟಗಳು ಚಕ್ರಗಳೆಂದು ಕರೆಯಲಾಗುವ ಈ ಉಪವೃತ್ತಗಳಿಗೆ ಸ್ವಲ್ಪ ಮಟ್ಟಿಗೆ ಅಧೀನವಾಗಿರುವು. ನಾವು ಆಧ್ಯಾತ್ಮಿಕವಾಗಿ ಬೇರೆ ಬೇರೆ ಪಾಯಿಂಟ್, ಬೇರೆ ಬೇರೆ ಚಕ್ರಗಳು ಅಂತ ನಾವೇನ್ ಮಾಡ್ತೀವಲ್ಲ, ಹಾಗಾದ್ರೆ ಇಲ್ಲಿ ನೋಡ್ರಿ, ಮೇಲ್ಗಡೆಯಿಂದ ಬರ್ತಿರ್ತಕ್ಕಂಥ ಶಕ್ತಿನ ಈ ಚಕ್ರಗಳು ಫಿಲ್ಟರ್ ಮಾಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಕೆಳಗಡೆ ಬಿಟ್ರೆ, ನಾವು ಆ ಚಕ್ರಗಳ ಮೇಲೆ ಕೆಲಸ ಮಾಡಿದಾಗ ಏನಾಗ್ಬೇಕು, ಧ್ಯಾನದಲ್ಲಿ ಚಕ್ರಗಳ ಮೇಲೆ ಕೆಲಸ ಮಾಡಿದಾಗ ಆ ಚಕ್ರ ಬಿಟ್ಕೊಂಡಾಗ, ತೆರೆದಾಗ ಅದರಲ್ಲಿ ಇರ್ತಕ್ಕಂಥ ಎನರ್ಜಿ ಏನಿದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹರಿಲಿಕ್ಕೆ ಶುರು ಆಗ್ಬೇಕು. ಯಾಕೆಂದ್ರೆ ಅದು ಫಿಲ್ಟರ್ ತರ ಆಕ್ಟ್ ಮಾಡ್ತಿತ್ತು. ಈಗ ಫಿಲ್ಟರ್ ತೆಗಿತಾ ಇದ್ದೀರಾ, ಫಿಲ್ಟರ್ ತೆಗೆದ್ರೆ ಹೆಚ್ಚಿನ ಶಕ್ತಿ ಹರಿದು ಬರುತ್ತೆ. ಇದೇ ನಮ್ಗೆ ಆಗೋದು. ಪ್ರತಿಯೊಂದು ಚಕ್ರ ನಾವು ತೆರೀತಿದ್ದಂಗೆನೆ ಆ ಚಕ್ರದಲ್ಲಿ ಅಡಕವಾಗಿರುವ ಶಕ್ತಿ ಏನಿದೆ ಅದು ನಮ್ಮ ಪ್ರಜ್ಞೆಗೆ ಅದು ತನ್ನ ಪ್ರಜ್ಞೆಯಲ್ಲಿ ಪ್ರಕಟ ಆಗುತ್ತೆ. ಆ ಶಕ್ತಿ ಪ್ರಕಟ ಆದ್ಮೇಲೆ ಅದರ ಸಹಾಯದಿಂದ ನಾವು ಆ ಪ್ರಜ್ಞೆಯಲ್ಲಿ ಅಡಕವಾಗಿರುವ ಭಾವಗಳನ್ನ ನಾವು ಗ್ರಹಿಸ್ತೀವಿ. ಸೊ ಇದೆರಡು ಜ್ಞಾಪಕ ಇಟ್ಕೊಳ್ರಿ. ಆ ಶಕ್ತಿನ ಫಿಲ್ಟರ್ ಮಾಡುತ್ತೆ. ಮೇಲ್ಗಡೆಯಿಂದ ಬರ್ತಿರ್ತಕ್ಕಂಥ ಶಕ್ತಿನ ಇದು ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಒಂದೊಂದು ಚಕ್ರ ಫಿಲ್ಟರ್ ಮಾಡಿದಾಗ ಮೇಲ್ಗಡೆ ಜಾಸ್ತಿ ಶಕ್ತಿಯ ಪ್ರಮಾಣ ಇರುತ್ತೆ, ಕೆಳಗಡೆ ಬರುವಷ್ಟರಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಪ್ರಮಾಣ ಕಡಿಮೆ ಆಗಿರುತ್ತೆ. ಆ ತರ 13 ಫಿಲ್ಟರ್ ಇದೆ. 13 ಫಿಲ್ಟರ್ ಆದ್ಮೇಲೆ ಕಡೆಗೆ ಬಂದು ಹೃದಯಕ್ಕೆ ಏನ್ ಮುಟ್ಟತ್ತಲ್ವಾ, ಅದು ಹೃದಯದ ಬಡಿತನ ಪ್ರೇರೇಪಣೆ ಮಾಡುತ್ತೆ. ನಾವು ಹೇಗಾದರೂ ಈ ದೊಡ್ಡ ವೃತ್ತವನ್ನು ದಾಟಿದ್ದಾದರೆ ಈ ಸೃಷ್ಟಿಗೆ ಕಾರಣವಾದ
ಮೊಟ್ಟ ಮೊದಲನೆಯ ಅಥವಾ ಪರಾಮನಸ್ಸನ್ನು ದಾಟುವುದೊಂದೇ ಉಳಿಯುವುದು. ಫಸ್ಟ್ ಮೈಂಡ್ ಆಫ್ ಗಾಡ್, ಅದನ್ನ ಪರಾಮನಸ್ಸು ಅಂತ ಕರೀತಾರೆ. ಮೊಟ್ಟ ಮೊದಲನೇ ಮನಸ್ಸು ಏನಿದೆ ಪರಾಮನಸ್ಸು, ಅದನ್ನ ನಾವು ದಾಟುವುದೊಂದೇ ಉಳಿಯುವುದು. ಅಂದ್ರೆ ಹೃದಯ ಮಂಡಲನ ದಾಟ್ಬಿಟ್ರೆ ನೆಕ್ಸ್ಟ್ ಫಸ್ಟ್ ಮೈಂಡ್ ಆಫ್ ಗಾಡ್, ಅದನ್ನು ದಾಟ್ಬಿಟ್ರೆ ಕೇಂದ್ರ. ಅಂದ್ರೆ ಎರಡೇ ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ. ಅದರ ಹಿಂದೆಯೇ ಕೇಂದ್ರ ಇದೆ. ಅದೇ ನಿಜವಾದ ಜೀವನದ ನಿಜವಾದ ಗುರಿ. ಅದೊಂದು ದೊಡ್ಡದಾದ ಲಂಬಾಕೃತಿಯ ವರ್ತುಲವಾಗಿದೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಕಾರಣವೇನೆಂದರೆ ಪರಿಭ್ರಮಿಸುವ ಚಲನೆಗಳು ಈ ರೀತಿ ಚಲಿಸುವುವು. ಅದರ ಅಡಿಯಲ್ಲಿ ಏನೋ ಇದೆ ಎಂದು ನಿಮಗೆ ಏಕೆ ಅನಿಸುವುದು? ಈ ಕ್ಷೇತ್ರದಲ್ಲಿ ಸರ್ವಶಕ್ತನ ಪ್ರವಾಹವು ಹರಿಯುವುದು ಅಥವಾ ತುಂಬಿ ತುಳುಕುತ್ತಿದೆ ಎಂದರೂ ಅಡ್ಡಿಯಿಲ್ಲ. ಅದರಲ್ಲೊಂದು ದೊಡ್ಡ ರಹಸ್ಯವಿದೆ. ನೀವು ಕತ್ತಲೆಯ ಸ್ಥಾನವನ್ನು ಪ್ರವೇಶಿಸಿದಾಗ ಕಾಣುವಂತ ಹಲವು ಕಣಗಳು ಪರಿಭ್ರಮಿಸುವ ಚಲನೆಗಳಿಂದ ಆಗಿ ಅಲ್ಲಿವೆ. ನೀವು ಒಂದು ಕತ್ತಲೆಯ ಕೋಣೆಯ ಒಳಗೆ ಹೋದಾಗ ವೃತ್ತಾಕಾರದ ಬೆಳಕಿನ ಥಳಕನ್ನು ಕಾಣುವಿರಿ. ನಿಮಗೆ ದಿನಾಲೂ ಇದರ ಅನುಭವವಿದೆ. ಈ ವೃತ್ತಾಕಾರದ ಕಿಡಿಗಳು ಪವಿತ್ರವಾದ ಭಗವತ್ ಕ್ಷೇತ್ರದಲ್ಲಿ ಇರುವವು. ಅವು ವೃತ್ತದಲ್ಲಿರುವ ವಿವಿಧ ಶಕ್ತಿಗಳ ರಾಜಯೋಗದ ಗುಂಟ. ನೀವು ಸಾಗಿದಂತೆಲ್ಲ ಇವು ಕರಗತೊಡಗಿ ಕೊನೆಗೆ ಇಲ್ಲದಂತಾಗುವುದು. ಈಗ ಇನ್ನೊಂದು ಕ್ಲೂ ಕೊಡ್ತಾ ಇದ್ದಾರೆ. ದಿನನಿತ್ಯದಲ್ಲಿ ನಮ್ಗೆ ಅನುಭವ ಬರ್ತಕ್ಕಂಥದ್ದು, ನಾವು ಒಂದು ಕತ್ತಲೆಯ ಕೋಣೆಗೆ ಹೋಗಿದ ತಕ್ಷಣ ಬೆಳಕಿನ ಕೆಲವು ಥಳಕನ್ನು ಕಾಣ್ತೀವಿ. ವೃತ್ತಾಕಾರ ರೌಂಡ್ ಇರ್ತದೆ. ನೋಡಿದ್ರೆ ಯಾರಾದ್ರು? ನೋಡಿಲ್ದಿದ್ರೆ ಪ್ರಯತ್ನ ಪಟ್ಟು ನೋಡ್ರಿ. ಕೆಲವೊಮ್ಮೆ ಅದನ್ನ ಹಗಲೊತ್ತಲ್ಲೂ ನೋಡ್ಬೋದು, ಬೆಳಕಿದ್ದಾಗಲೂ ನೋಡ್ಬೋದು. ಸಾಮಾನ್ಯವಾಗಿ ಅದನ್ನ ನೋಡ್ಬೇಕಾದ್ರೆ ಕತ್ಲಲ್ಲಿ ನೋಡೋದು ಸುಲಭ. ಸೊ ಕತ್ಲಲ್ಲಿ ಹೋಗಿ ನಾವು ಸೆನ್ಸಿಟಿವ್ ಇದ್ರೆ, ಕತ್ಲಲ್ಲಿ ಎಂಟರ್ ಆಗಿದ ತಕ್ಷಣ ಬೆಳಕಿನ ವೃತ್ತಾಕಾರದ ಕೆಲವು ಥಳಕನ್ನು ನಾವು ಕಾಣ್ತೀವಿ. ಅದನ್ನು ಯಾರು ಸೆನ್ಸಿಟಿವ್ ಇರ್ತಾರೆ, ಬೆಳಕಿದ್ದಾಗಲೂ ಕಾಣ್ತೀವಿ. ಇದು ಈ ವೃತ್ತಾಕಾರದ ಕಿಡಿಗಳು ಪವಿತ್ರವಾದ ಭಗವತ್ ಕ್ಷೇತ್ರದಲ್ಲಿ ಇದೆ. ಅವು ವಲಯದಲ್ಲಿರುವ ವಿವಿಧ ಶಕ್ತಿಗಳ ರಾಜಯೋಗದ ಗುಂಟ. ನೀವು ಸಾಗಿದಂತೆಲ್ಲ, ಸೊ ನಾವು ಬೇರೆ ಬೇರೆ ಸ್ಥಾನಗಳಲ್ಲಿ ನಾವು ಪ್ರಕಟ ಮಾಡ್ಕೊಳ್ತಾ ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ಕೊಳ್ತಾ ಹೋಗಿರುತ್ತೆ. ಏನಾಗುತ್ತೆ, ಈ ವೃತ್ತಾಕಾರದ ಬೆಳಕಿನ ಥಳಕಿದೆಯಲ್ಲ, ಅದು ಕರಗಲಿಕ್ಕೆ ಆರಂಭ ಆಗುತ್ತೆ. ಈ ವೃತ್ತದ ಮೇಲ್ತುದಿಯನ್ನು ಮುಟ್ಟಿದಾಗ ಅಭ್ಯಾಸಿಯಲ್ಲಿ ಬಗೆಬಗೆಯ ಶಕ್ತಿಗಳು ಬರುವು. ಒಂದೊಂದು ಗ್ರಂಥಿಯು ಬಿಚ್ಚುವುದೆಂದರೆ ಯಾವುದಾದರನ್ನು ಶಕ್ತಿಯೊಂದು ಧರಿಸಿದಂತೆ. ರಾಜಯೋಗದ ಸಮರ್ಥ ಗುರುವು ಅವನ್ನೆಲ್ಲವನ್ನು ಹದ ಮಾಡಿ ಸಮಗೊಳಿಸುವನು. ಈ ರೀತಿ ಸಮಗೊಳಿಸಲಾದ ಶಕ್ತಿಯು ಶಿಷ್ಯನಲ್ಲಿ ತಾನಾಗಿ ಬರುವುದು. ಇಂಥ ಪ್ರತಿಯೊಂದು ಕಿಡಿಯು ಮೇಲಿನಿಂದ ಬರುವ ಇಂಥ ಚಲನೆಯ ಪರಿಣಾಮವಾಗಿದೆ. ನೀವು ಎಲ್ಲ ವಸ್ತುಗಳನ್ನು ಕರಗಿಸಿದಾಗ ಈ ಶಕ್ತಿಯ ತುತ್ತ ತುದಿಯನ್ನು ಮುಟ್ಟಬಲ್ಲಿರಿ. ಈ ವಸ್ತುಗಳು ಸಂಪೂರ್ಣ ಕರಗಿ ಹೋದಾಗ ನೀವು ಮೊಟ್ಟ ಮೊದಲು ಈ ಜಗತ್ತಿನಲ್ಲಿ ಬರುವ ಕೊಂಚ ಮುನ್ನ ಎಷ್ಟು ಶಾಂತವಾಗಿದ್ದೀರೋ ಅಷ್ಟೇ ಶಾಂತಿಯನ್ನು ಅನುಭವಿಸುವಿರಿ. ಎಲ್ಲ ಕಡೆಗೂ ಶಾಂತಿ ಪಸರಿಸುವುದು, ಸರಳತೆಯು ಹತ್ತಿರವೇ ನೆಲೆಸಿರುವುದು, ತತ್ಪರಿಣವಾಗಿ ಸಹಜತೆಯು ತಲೆದೋರುವುದು. ಸೊ ಕಡೆಗೆ ಏನ್ ಸಿಗುತ್ತೆ ಅಂತ ಹೇಳ್ತಾರೆ? ಪರಮ ಶಾಂತಿ ಸಿಗತ್ತೆ, ಸರಳತೆ ಸಿಗತ್ತೆ ಮತ್ತು ಸಹಜತೆ ಬರುತ್ತೆ. ಅದಕ್ಕೆ ಇದನ್ನ ಸಹಜ ಮಾರ್ಗ ಪದ್ಧತಿ ಅಂತ ಕರೆಯೋದು. ಇದೆಲ್ಲ ಯಾವಾಗ ಆಗುತ್ತೆ? ನಾವೇನು ವೃತ್ತಾಕಾರದ ತಳಗಿನ ಬೆಳಕಿನ ಥಳಕಗಳಿದೆಯಲ್ಲ, ಅದನ್ನೆಲ್ಲ ಕೂಡ ನಾವು ಕರಗಿಸ್ಲಿಕ್ಕೆ ಶುರು ಮಾಡಿದಾಗ ನಾವು ಎಷ್ಟೋ ಸತಿ ಅದನ್ನು ಧ್ಯಾನದಲ್ಲಿ ಅನುಭವಿಸ್ತೀವಿ. ಡಿವೈನ್ ಎಫಲ್ಜೆನ್ಸ್ ಅಂತ ಹೇಳ್ತೀವಿ. ನಮಗೆ ಒಳಗಡೆ ಕಣ್ಬಿಟ್ಕೊಂಡು ಧ್ಯಾನ ಕೂತ್ಕೊಂಡಾಗ ಎಷ್ಟೋ ಸತಿ ಕತ್ಲು ಕಾಣ್ತಾ ಇರುತ್ತೆ. ಕಾಲಕ್ರಮೇಣದಲ್ಲಿ ಬೆಳಕಿನ ಪುಂಜಗಳು ಮೇಲ್ಗಡೆಯಿಂದ ಬೀಳ್ತಿರೋಂಗೆ, ಈ ಫ್ಲವರ್ ಪಾಟ್ ಇಂದ ಬೀಳುತ್ತಲ್ವ, ಫ್ಲವರ್ ಪಾಟ್ ಹೇಗೆ ಮೇಲಕ್ಕೆ ಹೋಗುತ್ತೋ ಆ ರೀತಿಯಾಗಿ ಮೇಲ್ಗಡೆಯಿಂದ ಬೆಳಕಿನ ಥಳಕಿನ ಕಿಡಿಗಳು ಕೆಳಗಡೆ ಬೀಳ್ತಾ ಇರೋಂಗೆ ನಾವು ಎಷ್ಟೋ ಸತಿ ಅಭ್ಯಾಸಿಗಳು ಹೇಳಿರೋದನ್ನ ಕೇಳಿದೀವಿ. ಈ ಸಾಕಷ್ಟು ಜನಕ್ಕೆ ಅದು ಅನುಭವಕ್ಕೆ ಬರುತ್ತೆ. ಇದನ್ನ ನಾವು ಡಿವೈನ್ ಎಫಲ್ಜೆನ್ಸ್ ಅಂತ ಕರಿತೀವಿ. ಆ ಡಿವೈನ್ ಎಫಲ್ಜೆನ್ಸ್ ಬರ್ತಾ ಇದೆ ಅಂದ್ರೆ ನಿಮಗೆ ಅದೇ ದೊಡ್ಡ ಹಂತ ಅಲ್ಲ, ಅದು ಬರ್ತಿದೆ ಅಂದ್ರೆ ನೀವು ಸರಿಯಾದಂತ ದಾರಿನಲ್ಲಿ ಹೋಗ್ತಾ ಇದ್ದೀರಿ. ಆ ಡಿವೈನ್ ಎಫಲ್ಜೆನ್ಸ್ ಕಾಲಕ್ರಮೇಣ ಅದ್ರಲ್ಲಿ ಇರತಕ್ಕಂಥದ್ದು ಏನು ಆ ಶಕ್ತಿ ತುಂಬಿದ ಪದ ಇದೆಯಲ್ಲ, ವೃತ್ತಾಕಾರದ ಥಳಕುಗಳು, ಅದೆಲ್ಲ ಕೂಡ ತನ್ನ ಶಕ್ತಿಯನ್ನ ಅದು ಕರಗಿ ಹೋಗುತ್ತೆ. ಅದು ಕರಗಿ ಹೋಗ್ತಿದ್ದಂಗೆನೆ ತನ್ನ ಶಕ್ತಿಯನ್ನೆಲ್ಲ ನಮಗೆ ಕೊಡುತ್ತೆ. ಸೊ ಈ ಎಲ್ಲಾ ಥಳಕು ಎಲ್ಲ ಕೂಡ ಕರಗಿ ಹೋದಾಗ ಅದ್ರಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿ ನಮ್ಮಲ್ಲಿ ಗ್ರಹಿಕೆವಾಗುತ್ತೆ. ಸೊ ಯೋಗ್ಯ ಸಮರ್ಥ ಗುರು ಇದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಸಮಗೊಳಿಸ್ತಾರೆ. ಇಲ್ದ ಅಭ್ಯಾಸಿ ದಾರಿ ತಪ್ಪಿಬಿಡ್ತಾರೆ. ಯಾಕೆಂದ್ರೆ ಯಾವ್ಯಾವ್ದು ಶಕ್ತಿಗಳ ಅನುಕೂಲವಾದಾಗ ಅವರು ಶಕ್ತಿಗಳ ಹಿಂದೆ ಹೊರಟೋಗ್ತಾರೆ, ಆಧ್ಯಾತ್ಮನ ಬಿಟ್ಬಿಡ್ತಾರೆ, ತಮ್ಮ ಗುರಿಯನ್ನು ಬಿಟ್ಬಿಡ್ತಾರೆ. ಸೊ
ಇದೆಲ್ಲ ತೊಡಕುಗಳು ಉಂಟು. ಸೊ ಗುರುಗಳು ಏನ್ ಮಾಡ್ತಾರೆ, ಆ ಶಕ್ತಿನ ಎಷ್ಟೋ ಸತಿ ಅಭ್ಯಾಸಿಗೆ ಅರಿವಿಲ್ಲದಂತೆ ತಡೆ ಹಿಡಿದಿರ್ತಾರೆ. ಸೊ ಗುರುವಿನ ಕೆಲಸ ಎಲ್ಲವನ್ನು ಸಮಗೊಳಿಸ್ತಾ ಹೋಗುದು. ಸೊ ಅದ್ರಲ್ಲಿ ಕಾಲಕ್ರಮೇಣದಲ್ಲಿ ಅಭ್ಯಾಸಿಯಲ್ಲಿ ಪರಮಶಾಂತಿ, ಸಹಜತೆ ಮತ್ತು ಸರಳತೆ ಇವೆಲ್ಲವೂ ಕೂಡ ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೃದಯ ಮಂಡಲದ ಉಪವೃತ್ತಗಳಲ್ಲಿ ದೇವರು ಕವಾಟಗಳನ್ನು ಕಲ್ಪಿಸಿದ್ದಾನೆ. ಅವು ತಮ್ಮ ಸ್ವರೂಪವನ್ನು ಕಳೆದುಕೊಂಡು ಒಂದು ನಿಲುಗಡೆಗೆ ಬರುವವರೆಗೂ ಶಿಥಿಲವಾಗುತ್ತಾ ಹೋಗುತ್ತದೆ. ಆಗ ಅವುಗಳಲ್ಲಿ ಯಾವ ಶಕ್ತಿಯೂ ಉಳಿಯುವುದಿಲ್ಲ. ಪ್ರತಿಯೊಂದು ಕಟ್ಟನ್ನು ನೀವು ಬಿಚ್ಚಿ ಬಿಡುವಿರಿ. ಗಂಟು ಬಿಚ್ಚುವ ಈ ಕ್ರಿಯೆಯು ಯಾವುದಾದರೂ ಒಂದು ಪರಿಣಾಮವನ್ನು ಉಂಟು ಮಾಡುವುದು. ಏಕೆಂದರೆ ಪ್ರತಿಯೊಂದು ಕ್ರಿಯೆಯು ಒಂದು ಪರಿಣಾಮ ಹುಟ್ಟಿಸುವುದು ನಿಸರ್ಗದ ನಿಯಮವಾಗಿದೆ. ಉಪವೃತ್ತದ ಬೇರೆ ಬೇರೆ ಮೂಲಗಳಲ್ಲಿ ನೀವು ಅನುಭವಿಸುವ ಕಿರಣಗಳೆಲ್ಲ ಮಾಯವಾಗತೊಡಗುವುವು. ಸತ್ಯ ವಸ್ತುವಿನೊಂದಿಗೆ ಜಡ ಪದಾರ್ಥವು ಸಮ್ಮಿಳಿತವಾಗಿರುವುದರಿಂದ ನೀವು ಯಾವ ಪ್ರಕಾಶವನ್ನು ಅನುಭವಿಸಿದರೋ ಅದೀಗ ಮಂದವಾಗುತ್ತಾ ಹೋಗುವುದು. ಕೊನೆಗೆ ಅದು ಸಂಪೂರ್ಣ ಮಾಯವಾಗುವುದು. ಇದನ್ನು ತಿಳ್ಕೊಳ್ರಿ. ತುಂಬಾ ಜನ ಬ್ರೈಟ್ ಆಗಿ ವೈಟ್ ಕಲರ್ ಕಾಣ್ತಾ ಇದೆ ನಮ್ಗೆ ಅಂತ ಹೇಳ್ತಾರೆ ಮೆಡಿಟೇಷನ್ ಆಗ್ಬೇಕಾದ್ರೆ. ಆದ್ರೆ ಕಾಲಕ್ರಮೇಣ ನಾವು ಧ್ಯಾನದಲ್ಲಿ ಮುಂದುವರೆದಂತೆಲ್ಲ ಅದು ಮಂದವಾಗ್ತಾ ಹೋಗ್ಬೇಕು. ಮಂದವಾಗಿ ಸಂಪೂರ್ಣವಾಗಿ ಮಾಯವಾಗುತ್ತೆ. ಈ ವಲಯದಲ್ಲಿ ಕಣ್ಣನ್ನು ಕುಕ್ಕಿಸುವಂತಹ ಪ್ರಕಾಶವುಳ್ಳ ಕೆಲವು ಭಾಗಗಳಿವೆ. ಹಲವು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಜನರು ಈ ಪ್ರಕಾಶದ ಮೇಲೆಯೇ ಧ್ಯಾನ ಮಾಡುವರು. ಅವರು ಪ್ರಕಾಶವನ್ನು ಸತ್ಯವೆಂದು ಭಾವಿಸಿ ಪೂರ್ಣ ಸಂಕಲ್ಪವನ್ನು ಉಪಯೋಗಿಸಿ ಕುತೂಹಲದಿಂದ ಮುಂದುವರಿಯುತ್ತಾರೆ. ಇದು ಸಾಮಾನ್ಯವಾಗಿ 6ನೇ ಬಿಂದು ಕಡೆ ನೀವು ಗಮನ ಕೊಟ್ಟು ಧ್ಯಾನ ಮಾಡಿ ಅಂತ ಹೇಳಿದಾಗ ಅಲ್ಲಿ ತುಂಬಾ ಕಣ್ಣು ಕುಗ್ಸುವಂತ ಒಂದು ಪ್ರಕಾಶ ಇದೆ. ಆ ಲೈಟ್ ಕಡೆಗೆ ಗಮನ ಕೊಟ್ಟು ನೀವು ಧ್ಯಾನ ಮಾಡಿ ಅಂತ ಎಷ್ಟೊಂದು ಸಂಸ್ಥೆಗಳಲ್ಲಿ ಹೇಳ್ತಾರೆ. ಸೊ ಅಭ್ಯಾಸ ಏನ್ ಮಾಡ್ತಾರೆ, ತಮ್ಮ ಪೂರ್ಣ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕುತೂಹಲದಿಂದ ಆ ಬೆಳಕನ್ನೇ ನೋಡ್ತಾ ಮುಂದುವರಿತಾರೆ. ಆದರೆ ಪರಿಣಾಮವೆಂದರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಒಳಗೆ ಬರಲೆಂದೇ ಮಾಯೆಯನ್ನು ವಿಸ್ತರಿಸುವರು. ಪ್ರಕಾಶದ ಶಕ್ತಿಯಾದರೂ ಅದನ್ನು ಧರಿಸುವ ಸಾಮರ್ಥ್ಯವು ಬೆಳೆದಂತೆಲ್ಲ ಹೆಚ್ಚುವುದೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ನಿಜವಾಗಿ ಹೇಳುವುದಾದರೆ ಅವರು ಸ್ಥೂಲ ಸ್ವರೂಪದಲ್ಲಿಯ ಮಾಯೆಯ ಬದಿಯಲ್ಲಿಯೇ ಇರುವರು. ನಾನಿಲ್ಲಿ ಪ್ರಕಾಶಕ್ಕೆ ಸ್ಥೂಲ ಶಬ್ದವನ್ನು ಬಳಸಿದ್ದೇನೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಕಾಶ ಅನ್ನೋದು ಸ್ಥೂಲಕ್ಕೆ ಸೇರಿದಂಥದ್ದು, ಸ್ಥೂಲ ಮಾಯೆಗೆ ಸೇರಿದಂಥದ್ದು. ವಿಜ್ಞಾನಿಗಳು ಇದನ್ನು ಆಕ್ಷೇಪಿಸಬಹುದು. ಆದರೆ ನಿಜ ಸ್ಥಿತಿಯೊಂದಿಗೆ ಹೋಲಿಸಿದಾಗ ಪ್ರಕಾಶವು ಎಷ್ಟೋ ಘನವಾಗಿ ತೋರುವುದು, ತುಂಬಾ ಹೆವಿ ಅಂತೆ. ಆ ನಿಜ ವಸ್ತು ಎಷ್ಟು ಸರಳವಾಗಿದೆ, ಎಷ್ಟು ಲೈಟ್ ಆಗಿದೆ ಅಂದ್ರೆ ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ಬೆಳಕೇನಿದೆ, ಈ ಬೆಳಕು ತುಂಬಾ ಭಾರ ಘನವಾಗಿದೆ ಅಂತ ಅನಿಸುತ್ತೆ. ಏಕೆಂದರೆ ಅಲ್ಲಿ ಬೆಳಕೂ ಇಲ್ಲ, ಕತ್ತಲೆಯೂ ಇಲ್ಲ. ಇದು ಸಾಮಾನ್ಯವಾಗಿ ತ್ರಿಕುಟ ಎಲ್ಲೂ ಅದರ ಆಚೆಗೂ ಸಂಭವಿಸುವುದು. ಶರೀರದ ತುದಿಯ ಭಾಗವೇ ಈ ದೊಡ್ಡ ವೃತ್ತದ ಕೊನೆ. ಇಷ್ಟಿದೆ ಈ ಮಹಾ ವೃತ್ತದ ವಲಯ. ಹೃದಯ ಮಂಡಲದ ಬಗ್ಗೆ ಇಷ್ಟೂ ಕೂಡ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲಿಗೆ ಅದು ಹೃದಯ ಮಂಡಲ ಕರಗತ್ತೆ, ಇಲ್ಲಿ ಮೇಲ್ಗಡೆ ನಮ್ಮ ಶರೀರದ ತುದಿ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಹೃದಯ ಮಂಡಲನೆ ಆವರಿಸಿದೆ ಅಂತ ಕರೀತಾರೆ. ಈ ಮಹಾವೃತ್ತದಲ್ಲಿ ಅನೇಕ ಸಂಗತಿಗಳು ಇರುವವು. ಅವು ಕೇವಲ ಅನುಭವ ವೇದ್ಯವಾದವು. ಯಾವ ಶಬ್ದಗಳು ಅವುಗಳನ್ನು ಬಣ್ಣಿಸಲಾರವು. ಇಲ್ಲಿ ನಿಸರ್ಗದ ನಾನಾ ಶಕ್ತಿಗಳು ನೆಲೆಸಿರುವವು. ಅತ್ರಿ ಋಷಿಯು ಇಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಿರುವನು. ಎಲ್ಲಿ ಅಂತ ಹೇಳಿದ್ರೆ 1ನೇ ಪಾಯಿಂಟ್ ಇಂದ ಹಿಡಿದು 10ನೇ ಪಾಯಿಂಟ್ ವರೆಗೂ ಆ ಒಂದು ಸ್ತರನ ಬಾಬುಜಿಯವರೀಗ ಹೃದಯ ಮಂಡಲ ಅಂತ ಪೂರ್ತಿ ಕರೆದಿದ್ದಾರೆ, ಅಥವಾ ಹೃದಯದ ಕ್ಷೇತ್ರ ಅಂತ ಕರೆದಿದ್ದಾರೆ. ಅತ್ರಿ ಋಷಿ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳೆದರೂ ಆತನು ಈ ವೃತ್ತವನ್ನು ಬಹಳ ಮೇಲೆ ಹೋಗಿಲ್ಲ. ಅಗಸ್ತ್ಯ ಋಷಿಯು ಇದೇ ವಲಯದಲ್ಲಿ ಕೆಲಸ ಮಾಡುತ್ತಿರುವನು. ಈ ಕ್ಷೇತ್ರವನ್ನು ದಾಟಿನ ವಿಭೂತಿಯಿಂದ ಅವರು ತಮ್ಮ ಕಾರ್ಯಗಳಿಗೆ ಆದೇಶ ಪಡೆಯುವರು. ಇವರಲ್ಲದೆ ಇದೇ ಕ್ಷೇತ್ರದಲ್ಲಿ ಬೇರೆ ಅನೇಕ ಋಷಿಗಳು ಕೆಲಸ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಿಸರ್ಗದ ಒಂದು ರಹಸ್ಯವನ್ನು ಬಹಿರಂಗಪಡಿಸುವೆ. ನಾವು ವಿಷ್ಣುವನ್ನು ನಮ್ಮ ದೇವರೆಂದು ತಿಳಿದು ಪೂಜಿಸುವೆವು. ಆತನ ಸಾಮರ್ಥ್ಯವನ್ನು ಕುರಿತು ನಾನೆಂದು ಹೇಳುವೆನು. ಅವನು ಸೃಷ್ಟಿಯ ರಕ್ಷಣೆಗಾಗಿ ವಿವಿಧ ಕಣಗಳನ್ನು ವ್ಯವಸ್ಥಿತಗೊಳಿಸುವನು ಮಾತ್ರ. ಆತನ ಕಾರ್ಯಪರಿಮಿತಿಯು ಈ ಕ್ಷೇತ್ರದೊಳಗಿದೆ. ಯಾವ ದೇವತೆಯೂ ಈ ವೃತ್ತವನ್ನು ಎಂದೂ ದಾಟಿಲ್ಲ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಯಾವ ದೇವತೆಯು ಈ ವೃತ್ತವನ್ನು ಎಂದೂ ದಾಟಿಲ್ಲ. ಸಾಧನ ಸಾಮರ್ಥ್ಯಗಳು ತನ್ನ ಅಂಕಿತದಲ್ಲಿರುವ ಮನುಷ್ಯನಿಗೆ ಮಾತ್ರ ಇದು ಸಾಧ್ಯವಾಗಿ ಆತನು ದೇವತೆಗಳಿಗಿಂತಲೂ ಎಷ್ಟೋ ಮುಂದುವರಿಯುವನು. ನಿಜವಾಗಿಯೂ ನಾವೇ ನಮ್ಮಲ್ಲಿರುವ ಸಾಮರ್ಥ್ಯದಿಂದ
ಅವರಿಗೆ ಅಂದರೆ ದೇವರಿಗೆ ಶಕ್ತಿಯನ್ನು ಕೊಡುವೆವು. ಈ ಹೃದಯ ಮಂಡಲವನ್ನು ದಾಟಿ ಭಗವಂತನ ಮೊಟ್ಟ ಮೊದಲನೆಯ ಅಥವಾ ಪರಾಮರ್ಶನ ವಲಯವನ್ನು ಪ್ರವೇಶಿಸಿದ ವಿಭೂತಿ ಪುರುಷರಿಗೆ ನಾವು ಎಂಬ ಶಬ್ದವನ್ನು ಬಳಸಿದ್ದೇವೆ. ಇಲ್ಲಿ ಯಾರು ದೇವತೆಗಳಿಗೆ ಶಕ್ತಿಯನ್ನು ಕೊಡ್ತಾರೆ? ಆ ಹೃದಯ ಮಂಡಲವನ್ನು ದಾಟಿ ಪರಾಮರ್ಶಕ್ಕೆ ಯಾರು ಪ್ರವೇಶ ಪಡೆದಿರ್ತಾರೆ ಅವರು ತಮ್ಮ ಶಕ್ತಿಯನ್ನು ದೇವತೆಗಳಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಈ ವಲಯವನ್ನು ದಾಟಿದ ಮಹಾಪುರುಷರಿಗೆ ಈ ಶಬ್ದವು ಅನ್ವಯಿಸುವುದು. ಇಷ್ಟಾದರೂ ನನ್ನ ಮಾತು ಪೂರ್ಣ ಸರಿಯಲ್ಲ. ಭಗವಂತನ ಆದಿ ಮನವನ್ನು ದಾಟಿ ಬಹಳ ಮೇಲೆ ಹೋದವರಿಗಾಗಿಯೇ ಈ ಶಬ್ದವನ್ನು ನಾನು ಹೇಳಬೇಕು. ಪರಾಮರ್ಶ ಅಂದ್ರೆ ಇನ್ನು ಕೆಳಗಡೆ ಆಯ್ತು. ಆದಿ ಮನಸ್ಸು ಅಂತಿದೆ. ಆದಿ ಮನಸ್ಸಿನಲ್ಲಿವರೆಗೂ ಯಾರು ಹೋಗಿ ತಲುಪ್ತಾರೋ ಅವರು ನಿಜವಾಗಿ ಭಗವಂತ ಇಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ ತಮ್ಮ ಶಕ್ತಿಯನ್ನು ಕೊಡ್ತಾರೆ. ಗುರುಪದೇಶವನ್ನು ಅನುಸರಿಸುವುದರಿಂದ ವಿಸ್ತಾರವಾದ ಈ ಹೃದಯ ಮಂಡಲವನ್ನು ದಾಟುವುದು ಸುಲಭವಾಗಿದೆ. ಆದರೆ ಯಾರು ಎಲ್ಲಾ ಮಂಡಲಗಳನ್ನು ದಾಟಿ ಬಹು ಎತ್ತರಕ್ಕೆ ಹೋಗಿರುವರೋ ಮತ್ತು ಯಾರಲ್ಲಿ ಯೌಗಿಕ ಪ್ರಾಣುಭೂತಿಯ ಶಕ್ತಿ ಇದೆಯೋ ಆತನೇ ಸಮರ್ಥ ಗುರುವಾಗಲು ಯೋಗ್ಯನೆಂಬುದನ್ನು ನೆನಪಿನಲ್ಲಿ ಇಡತಕ್ಕದ್ದು. ನಿಸ್ಸಂದೇಹವಾಗಿ ಶಿಷ್ಯನಲ್ಲಿ ದೃಢ ಸಂಕಲ್ಪವು ಅಗತ್ಯವಾಗಿರಬೇಕು. ಇದು ಎಷ್ಟು ಕಠಿಣವೆಂದು ತೋರುವುದೋ ನಿಜವಾಗಿಯೂ ಅಷ್ಟು ಕಠಿಣವಾಗಿಲ್ಲ. ಅಭ್ಯಾಸಗಳು ಸುಲಭವಾದ ವಸ್ತುವನ್ನು ಪಡೆಯಲು ಕ್ಲೇಶಕರ ಸಾಧನೆಗಳು ಅನುಸರಿಸುವರಾದ ಕಾರಣ ಈ ಮಾರ್ಗದಲ್ಲಿ ಅದೊಂದು ಮುಖ್ಯ ತೊಂದರೆಯಾಗಿದೆ. ಈ ವಲಯವನ್ನು ಸೇರುವ ಸೋಪಾನ ಮಾರ್ಗದಲ್ಲಿ ನಾರದರು ಅತ್ಯಂತ ಕೆಳಗಿನ ಮಟ್ಟದಲ್ಲಿ ಇದ್ದಾರೆ. ಹೃದಯ ಮಂಡಲದ ಒಂದು ಮೂಲೆಯಲ್ಲಿ ಆತನು ತನ್ನ ವೀಣಾನಾದವನ್ನು ಮಾಡುತ್ತಿರುವುದರಲ್ಲಿ ಸಂದೇಹವಿಲ್ಲ. ಅವನು ಹೃದಯದಲ್ಲಿ ಅನುಭವಕ್ಕೆ ಬರುವ ಶಬ್ದವನ್ನಷ್ಟೇ ಗ್ರಹಿಸುವಂತವನಾಗಿದ್ದಾನೆ. ಇಲ್ಲಿ ಶಬ್ದ ಅನ್ನೋ ಪದ ಉಪಯೋಗಿಸಿದರೆ ಅವನು ಹೃದಯದಲ್ಲಿ ಅನುಭವಕ್ಕೆ ಬರುವ ಶಬ್ದವನ್ನಷ್ಟೇ ಗ್ರಹಿಸುವವನಾಗಿದ್ದಾನೆ. ಅಂದ್ರೆ ಏನರ್ಥ? ಏನರ್ಥ ಅಂದ್ರೆ ಮೇಲ್ಗಡೆ ಗುಪ್ತ ಚಲನದಿಂದ ಹೊರಟಂತ ಆ ಒಂದು ಧಾರೆಗಳು ಕೆಳಗಡೆ ಬರ್ತಾ ಬರ್ತಾ 13ನೇ ಬಿಂದುವಿನಿಂದ ಹಿಡಿದು 1ನೇ ಬಿಂದುವರೆಗೂ ಕೂಡ ಫಿಲ್ಟರ್ ಆಗಿ ಕೆಳಗಡೆ ಬರುತ್ತೆ ಅಂತ ಹೇಳಿದ್ವಿ. ಅದು ಫಿಲ್ಟರ್ ಆಗ್ತಿದ್ದಂಗೆನೆ ಅದರ ಎಲ್ಲ ಶಬ್ದಗಳು ಮಾರ್ಪಾಡಾಗ್ತಾ ಹೋಗುತ್ತೆ. ನಾವು ಯಾವ ಒಂದು ವ್ಯಕ್ತಿ ಯಾವ ಚಕ್ರದ ಹತ್ತಿರ ಇರ್ತಾರೋ ಆ ಚಕ್ರದ ರೂಪದಲ್ಲಿ ಇರ್ತಕ್ಕಂಥ ಏನು ಶಬ್ದ ಇದೆ ಅಷ್ಟನ್ನತ್ರ ಅವರು ಗ್ರಹಿಸ್ತಾರೆ. ಅವ್ರು ಅದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಶಬ್ದನ ಗ್ರಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ತಿಳ್ಕೋಬೇಕು. ಹೃದಯದಲ್ಲಿ ಅನುಭವಕ್ಕೆ ಬರುವ ಶಬ್ದವನ್ನಷ್ಟೇ ಗ್ರಹಿಸುವವನಾಗಿದ್ದಾನೆ. ಹಾಗಾದ್ರೆ ಹೃದಯದಲ್ಲಿ ಯಾವ ಬಿಂದುವಿನಲ್ಲಿ ಯಾವ ಚಕ್ರದಲ್ಲಿ ಇರ್ತಾರೆ ಅದರ ಪ್ರಕಾರ ಅವರು ಆ ಶಬ್ದವನ್ನು ಗ್ರಹಿಸ್ತಾರೆ. ಹೃದಯದಲ್ಲಿ ಮಂಡಲದಲ್ಲಿ ಉಂಟಾಗುವ ಕೆಳಮಟ್ಟದ ಧ್ವನಿಯಲ್ಲಿಯೇ ಅವನು ಲೀನವಾಗಿದ್ದಾನೆ. ಸೊ 2 ತರದ ಹೃದಯ ಮಂಡಲದಲ್ಲಿ 2 ತರದ ಧ್ವನಿ ಇದೆ. ಕೆಳಮಟ್ಟದ ಧ್ವನಿ, ಮೇಲ್ಮಟ್ಟದ ಧ್ವನಿ. ನಾರದ ತಲ್ಲೀನಾಗಿರ್ತಕ್ಕಂಥ ಶಬ್ದವು ಕೆಳಮಟ್ಟದ್ದಾಗಿರುತ್ತದೆ. ನಾನು ಬೇರೆ ಮಹರ್ಷಿಗಳ ಉದಾಹರಣೆಗಳನ್ನು ತೆಗೆದುಕೊಂಡು ಇದನ್ನು ಬೆಳೆಸ ಬಯಸುವುದಿಲ್ಲ. ಅವರ ನಿಜವಾದ ಸ್ಥಿತಿಯನ್ನು ಬಹಿರಂಗಪಡಿಸಿದರೆ ಜನರು ನನ್ನ ಮೇಲೆ ಆಕ್ರೋಶ ಮಾಡಬಹುದು. ಆದರೆ ಇದನ್ನೆಲ್ಲ ನನ್ನ ಪ್ರತಿನಿಧಿಗೆ ಅವರು ಯಾರೇ ಆಗಲಿ ಹೇಳಿಕೊಡಬಹುದು. ನಾನಿನ್ನೂ ಅನೇಕ ವಿಷಯಗಳನ್ನು ಪ್ರಕಟಿಸಿಗೊಳಿಸಬೇಕಾಗಿದೆ. ಅವುಗಳಲ್ಲಿ ಹಲವು ನನ್ನ ಜೀವಿತ ಕಾಲದಲ್ಲಿಯೂ ಇನ್ನೂ ಕೆಲವು ನನ್ನ ಭೌತಿಕ ಶರೀರದ ಪತನಾನಂತರವೂ ಬೆಳಕಿಗೆ ಬರುವವು. ಇಷ್ಟಿದೆ ನೋಡ್ರಿ ಹೃದಯ ಮಂಡಲದ್ದು. ಹೃದಯ ಮಂಡಲವು ಹೆಚ್ಚು ಕಡಿಮೆ ಅಡಿಯಿಂದ ಮುಡಿಯವರೆಗೆ ಹಬ್ಬಿದೆ. ಅದಕ್ಕೆ ಹೃದಯ ಮಂಡಲ ಅಂತ ಹೇಳಿದಾಗ ಟಾಪ್ ಟು ಬಾಟಮ್, ಮೇಲ್ಗಡೆ ಅಡಿಯಿಂದ ಕೆಳಗಡೆ ಕಾಲು ತುದಿ ಬೆರಳಿನ ತುದಿಯವರೆಗೂ ಇದಿಷ್ಟು ಹೃದಯ ಮಂಡಲ. ಸರ್ವಶಕ್ತನ ಸೃಷ್ಟಿ ಎಲ್ಲವೂ ಈ ವೃತ್ತದಲ್ಲಿಯೇ ಇದೆ. ಕಾರ್ಯವು ಮಾತ್ರ ವಿಭಕ್ತವಾಗಿದ್ದು ಬೇರೆ ಬೇರೆ ಇಂದ್ರಿಯಗಳ ಮೂಲಕ ನೆರವೇರುವುದು. ನಾವು ಹೃದಯ ಮಂಡಲದ ಮಧ್ಯ ಬಿಂದುವಿನ ಅಡಿಯಲ್ಲಿ ಹೋದರೆ ಬೇರೆ ಬೇರೆ ನಿಯೋಗಗಳು ಒಪ್ಪಿಸಲಾದಂತೆ ಕೆಲಸ ಮಾಡುವುದನ್ನು ಕಾಣುವುದು. ಹೃದಯ ಮಂಡಲದ ಮಧ್ಯ ಬಿಂದುವಿನ ಅಡಿಯಲ್ಲಿ ಹೋದರೆ ನಿಯೋಗಗಳು ಬೇರೆ ಬೇರೆಯವರು ಏನೇನು ಅವರವ್ರ ಕೆಲಸ ಒಪ್ಪಿಸಿದ ದೇವರು ಅದರ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗುವ ಭಗವತ್ ಶಕ್ತಿಯು ಅವರಲ್ಲಿದೆ. ಈ ಪ್ರಕಾರ ಹೃದಯ ಮಂಡಲವು ನಿಸರ್ಗದ ದೊಡ್ಡ ಯಂತ್ರೋಪಕರಣವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇಟ್ ಇಸ್ ಅ ಬಿಗ್ ಮೆಷಿನರಿ ಆಫ್ ನೇಚರ್ ಅಂತ ಬರೀತಾರೆ ಬಾಬುಜಿಯವರು. ಇದನ್ನ ನಾವು ಒಂಚೂರು The heart region is extended almost from head to toe. All the creation of the Almighty is within this circle. The work, of course, is divided and pushed on by different senses. If we go below the middle point in the heart region, we find several functionaries at work. Of course,
on different lines prescribed for each one of them. Powers of the Almighty are also found in them, which can be utilized as such. It is a very big machinery of nature. ಸೊ ನಿಸರ್ಗದ ಒಂದು ದೊಡ್ಡ ಯಂತ್ರೋಪಕರಣ ಇದು. ಯಾವುದು? ಹೃದಯ ಮಂಡಲ. ನೀವು ಭೌತಿಕ ದ್ರವ್ಯವನ್ನು ತೆಗೆದುಹಾಕಿ ನಿಮ್ಮಿಂದ ಜನಿಸಿದ ಅರ್ಥಾತ್ ನೀವೇ ನಿರೂಪಿಸಿದ ಶಕ್ತಿಯನ್ನೆಲ್ಲ ಬರಿದು ಮಾಡಿದಾಗ ಆದಿಯಲ್ಲಿದ್ದ ಸ್ಥಿತಿಯನ್ನು ಹೊಂದುವಿರಿ. ಹಾಗಾದ್ರೆ ನಾವು ಹಿಂದಕ್ಕೆ ವಾಪಸ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಭೌತಿಕ ದ್ರವ್ಯವನ್ನು ತೆಗೆದುಹಾಕಿ, ಇಂಗ್ಲಿಷ್ ಹೋದ್ರೆ ಇಫ್ ಯು ಕ್ಲಿಯರ್ ಆಲ್ ದ ಮ್ಯಾಟರ್ ಅಂಡ್ ಎಕ್ಸಾಸ್ಟ್ ದ ಪವರ್ ಪ್ರೊಡ್ಯೂಸ್ಡ್ ಬೈ ಯು. ನಾವೇನ್ ಪವರ್ ಉಪಯೋಗಿಸ್ತಾ ಇದೀವಿ ಆ ಪವರ್ನ ಬಿಟ್ಬಿಡ್ಬೇಕು. ಮ್ಯಾಟರ್ ಏನಿದೆ, ಭೌತಿಕ ದ್ರವ್ಯ ಏನಿದೆ ಅದನ್ನು ಬಿಟ್ಬಿಟ್ಟಾಗ, ಎರಡನ್ನೂ ಬರಿ ಮಾಡಿದಾಗ ಆದಿಯಲ್ಲಿದ್ದ ಸ್ಥಿತಿಯನ್ನು ನಾವು ಹೊಂದುವಿರಿ. ಬೇರೆ ಶಬ್ದಗಳಿಗೆ ಹೇಳುವುದಾದರೆ, ಈ ಪ್ರದೇಶದಲ್ಲಿ ನಿಮ್ಮ ಗ್ರಂಥಿಗಳನ್ನು ನೀವು ಬಿಚ್ಚಿದಾಗ ಶಾಂತಿಯು ನೆಲೆಸಿ ಕ್ರಮೇಣ ಪ್ರಬಲವಾಗುವುದು. ಅಲ್ಲೀಗ ಮೂಲ ಸ್ಥಿತಿಯು ಬಂದಿರುವುದರಿಂದ ಅಲ್ಲಿರುವ ಪ್ರತಿ ವಸ್ತುವು ಸರಳವಾಗಿಯೂ ಶಾಂತವಾಗಿ ಕಾಣಿಸುವುದು. ನೀವು ನಿರ್ಮಿಸಿದ ಯಾವುದೂ ಅಲ್ಲಿ ಈಗ ಇರುವುದಿಲ್ಲ. ಚುಕ್ಕೆಗಳು ಕಣಗಳು ಕಾಣದಂತಾಗುವುದು. ಮಿಣುಕುವ ಬೆಳಕಾದರೂ ಶೂನ್ಯಕ್ಕೆ ಬೋರುವವರಿಗೆ ಮಸುಕಾಗುತ್ತಾ ಹೋಗುವುದು. ಈಗ ಅಲ್ಲಿ ಭಾರವಿರುವುದಿಲ್ಲ. ಅಲ್ಲಿರುವ ಸತ್ಯದ ಮಟ್ಟಕ್ಕೆ ಇನ್ನೂ ಬಾರದಿರುವ ಜೀವಿಗೆ ಈ ಸ್ಥಿತಿಯು ಕಲ್ಪನಾತೀತ ಎನಿಸುವುದೇನೋ ನಿಜ. ಆತ್ಮವು ಯಾವಾಗಲೂ ತನ್ನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವುದು. ಅದು ಕೇಂದ್ರದೊಳಗೆ ದೊಂದಿಗೆ ಐಕ್ಯವಾದಾಗಲೇ ಇದು ಸಾಧ್ಯವಾಗುವುದು. ಇದನ್ನ ಅನ್ಲೈನ್ ಮಾಡ್ಕೊಳ್ರಿ. ಆತ್ಮ ಯಾವಾಗಲೂ ತನ್ನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸ್ತಾ ಇದೆ. ಅದು ಯಾವಾಗ ಆಗುತ್ತೆ? ಕೇಂದ್ರದೊಂದಿಗೆ ಐಕ್ಯ ಹೊಂದಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಬಾಹ್ಯ ಪದಾರ್ಥಗಳು ಈಗ ಇಲ್ಲದಂತಾಗುವು. ಹೃದಯದ ಈ ದೊಡ್ಡ ಪ್ರದೇಶದಲ್ಲಿ ವಿಶ್ವದ ಶಕ್ತಿಗಳು ವಾಸ ಮಾಡಿವೆ. ಈ ಕ್ಷೇತ್ರವನ್ನು ದಾಟಿ ನೀವು ನಿಜ ಮನಸ್ಸಿಗೆ ಬರುವ ಮುನ್ನ ನಿಮಗೆ ಅನೇಕ ಶಕ್ತಿಗಳು ಪ್ರಾಪ್ತವಾಗಿ ಭಗವತ್ ಕಾರ್ಯದಲ್ಲಿ ಅವುಗಳ ಉಪಯೋಗವಾಗುವುದು. ಈ ಪುಸ್ತಕದಲ್ಲಿ ನಾನು ಈ ಸಿದ್ಧಿಗಳನ್ನು ವಿವೇಚಿಸುವುದಿಲ್ಲ. ಈಗ ಮುಂದಿನ ಹಂತಕ್ಕೆ ಹೋದಾಗ, ಈ ಒಂದು ಹೃದಯ ಮಂಡಲದಲ್ಲಿ ನಾನು ಮಾಡಿದ ಸಂಶೋಧನೆಯನ್ನು ಈಗ ನಿಮ್ಮ ಎದುರಿಗೆ ಬಿಚ್ಚಿಡ್ತಾ ಇದ್ದೀನಿ ಅಂತ ಬಾಬೂಜಿಯವರು ಬರೀತಾ ಇದ್ದಾರೆ. ಸರಿ, ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕೆಂತಂದ್ರೆ ಇವಾಗ ಇದುವರೆಗೂ ಏನು ಓದಿದ್ವಲ್ಲ, ಇದಿಷ್ಟು ಕೂಡ ಸಾಕಷ್ಟು ಮಟ್ಟಿಗೆ ನಾವು ಮನದಟ್ಟು ಮಾಡಿಕೊಂಡ್ರೆ ನಮಗೆ ಒಳ್ಳೆ ಬುನಾದಿ, ಒಳ್ಳೆ ತಳಹದಿ ಸಿಗುತ್ತೆ. ನಾ ಇದನ್ನ ಹೃದಯ ಮಂಡಲನ ಇವತ್ತು ಮುಗಿಸ್ಬೋದು, ಅಥವಾ ಇನ್ನೂ ಕೆಲವು ಪುಟಗಳನ್ನ ಓದ್ಬಹುದು. ಬಟ್ ಇದಕ್ಕೆ ಸ್ವಲ್ಪ ಮಟ್ಟಿಗೆ ವಿವರಣೆ ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನಿಲ್ಲಿಸ್ತೀನಿ. ನಾಳೆ ಹೃದಯ ಮಂಡಲನ ಕಂಟಿನ್ಯೂ ಮಾಡೋಣಂತೆ, ಸರಿನಾ? ಅದಾದ್ಮೇಲೆ ಮನೋಮಂಡಲ, ಹೃದಯ ಮಂಡಲ ಎರಡೂ ಕೂಡ ಮುಗಿಸಿ ನಾಳೆ ಕೇಂದ್ರ ಮಂಡಲದ ಕಡೆಗೆ ನಮ್ಮ ಒಂದು ಜರ್ನಿಯನ್ನು ಮಾಡೋಣಂತೆ, ಸರಿನಾ? ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂತ ಸಬ್ಜೆಕ್ಟು, ಎಷ್ಟು ಮಟ್ಟಿಗೆ ಸರಳಗೊಳಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಸರಳಗೊಳಿಸಿ ನಿಮ್ಮ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೆ, ಇನ್ನೂ ಏನಾದರೂ ಸಂದೇಹಗಳಿದ್ರೆ ದಯವಿಟ್ಟು ಕೇಳಿ. ನಾಳೆ 164ನೇ ಪುಟದಿಂದ ಶುರು ಮಾಡೋಣ. ಬ್ರದರ್, ಭಗವಂತನ ಆದಿ ಮನವನ್ನು ದಾಟು ಅಂತ ಇದೆಯಲ್ಲ, ಅದು ನೋಡ್ರಿ, ಕೇಂದ್ರ ಇದೆಯಲ್ಲ, ಕೇಂದ್ರದ ಕೆಳಗಡೆ ಇರ್ತಕ್ಕಂಥ ಗುಪ್ತ ಚಲನೆ ಇದೆಯಲ್ಲ, ಗುಪ್ತ ಚಲನೆಯಿಂದ ಹೊರಡ್ತಕ್ಕಂಥ ಧಾರೆಗಳ ಮೊದಲ ಧಾರೆಗೆ ನಾವು ಭಗವಂತನ ಆದಿ ಮನಸ್ಸು ಅಂತ ಹೇಳ್ತೀವಿ. ಭಗವಂತನಿಗೆ ಮನಸ್ಸಿಲ್ಲ, ಭಗವಂತನಿಗೆ ಮನಸ್ಸಿಲ್ಲ. ಈಗ ಜ್ಞಾಪಕ ಇಟ್ಕೊಳ್ರಿ. ಫಸ್ಟ್ ಮೈಂಡ್ ಆಫ್ ಗಾಡ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಆ ಗುಪ್ತ ಚಲನದಿಂದ ಮೊದಲು ಮನಸ್ಸು ಅಂಕುರವಾಗತ್ತೆ. ಇಲ್ಲಿ ಮನಸ್ಸು ಅನ್ನೋ ಕಲ್ಪನೆ ಪದ ಯಾಕೆ ಉಪಯೋಗಿಸ್ತಾ ಇದೀವಿ ಅಂದ್ರೆ, ಭಗವಂತನ ಸಂಕಲ್ಪ ಶಕ್ತಿಯಿಂದ ಈ ಜಗತ್ತು ಉದ್ಭವ ಆಗಿದೆ. ಹಾಗಾದ್ರೆ ಆ ಸಂಕಲ್ಪ ಶಕ್ತಿ ಹರಿಬೇಕಾದ್ರೆ ಅದಕ್ಕೊಂದು ಸಾಧನ ಬೇಕು. ಆ ಸಾಧನಕ್ಕೆ ನಾವು ಮೊದಲ ಮನಸ್ಸು, ಭಗವಂತನ ಮೊಟ್ಟ ಮೊದಲ ಮನಸ್ಸು, ಫಸ್ಟ್ ಮೈಂಡ್ ಆಫ್ ಗಾಡ್ ಅಥವಾ ಆದಿ ಮನಸ್ಸು ಅಂತ ಕರಿತೀವಿ, ಸರಿನಾ? ಅದು ಕಾಲಕ್ರಮೇಣ ಕೆಳಗಡೆ ಹರಿದು ಬಂದು ಪರಾಮನಸ್ಸಿನ ರೂಪವನ್ನು ಪಡ್ಕೊಳ್ಳುತ್ತೆ. ಹಾಗಾದ್ರೆ ಆದಿ ಮನಸ್ಸಿಗೂ ಪರಾಮನಸ್ಸಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಸ್ವಲ್ಪ ಮಟ್ಟಿಗೆ ಕಂಪನಗಳು ತೀವ್ರವಾಗಿರುತ್ತೆ. ಆದಿ ಮನಸ್ಸಿನಲ್ಲಿ ಕಂಪನಗಳು ಅತ್ಯಂತ ಕಂಪನರಹಿತ ಕಂಪನ ಸ್ಥಿತಿ ಅಂತ ಹೇಳ್ತೀವಿ. ಇದನ್ನ ಕೇಂದ್ರ ಮಂಡಲಕ್ಕೆ ಬಂದಾಗ ನಾವು ವಿವರಣೆ ಮಾಡ್ತೀವಿ. ಅದನ್ನು ಕಂಪನರಹಿತ ಕಂಪನ ಸ್ಥಿತಿನಲ್ಲಿ ಇರುತ್ತೆ ಆದಿ ಮನಸ್ಸಿನಲ್ಲಿ. ಕಾಲಕ್ರಮೇಣ ಅದು ಕೆಳಗಡೆ ಬರ್ತಾ ಬರ್ತಾ ಕಂಪನಗಳು ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗಿ ಗೋಚರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಂಪನಗಳು ಸ್ಪಷ್ಟವಾಗಿ ಗೋಚರ ಆದಂತ ಸ್ಥಳದಲ್ಲಿ ಅದನ್ನ ನಾವು ಪರಾಮನಸ್ಸು, ಆ ಕೆಳಗಿನ ಭಾಗದಲ್ಲಿ, ಅಂದ್ರೆ ಆ ಆದಿ ಮನಸ್ಸು ಕೆಳಗಡೆ ಬಂದು ಮುಟ್ಟಿದಾಗ ಪರಾಮನಸ್ಸಾಗತ್ತೆ.
ಆ ಪರಾಮನಸ್ಸಿನಿಂದ ಕೆಳಗಡೆ ಬರ್ತಕ್ಕಂಥ ಕಂಪನಗಳೆಲ್ಲ ಈ ಸೃಷ್ಟಿಗೆ ಕಾರಣವಾಗಿದೆ. ಸರಿನಾ? ಅಲ್ಲಿಗೆ ಗುಪ್ತ ಚಲನೆಯಿಂದ ಬರ್ತಕ್ಕಂಥ ಮೊದಲ ಏನು ಧಾರೆಗಳಿದೆ ಅದು ಆದಿ ಮನಸ್ಸಿಗೆ ಸೇರಿತ್ತು. ಅಲ್ಲಿಂದ ಕೆಳಗಡೆ ಬಂದು ಅದೇನು 10ನೇ ಬಿಂದು ನಮ್ಮ ತುದಿ, ನಾವು ಏನು ಅಡಿಯಿಂದ ಮುಡಿವರೆಗೆ ಹೃದಯ ಮಂಡಲ ಅಂತ ನಾವು ಹೇಳಿದ್ವಲ್ಲ, ಇದು ಅಡಿ ಅಂದ್ರೆ ಮೇಲ್ಗಡೆ, ಮುಡಿ ಇಲ್ಲಿ ಮೇಲ್ಗಡೆ, ಅಡಿ ಅಂದ್ರೆ ಕೆಳಗಡೆ ಪಾದದ ಬೆರಳಿನ ತುದಿ. ಆ ಎಲ್ಲರ ನಡುವೆ ಇರ್ತಕ್ಕಂಥದ್ದು ಹೃದಯ ಮಂಡಲ. ಈ ಎಲ್ಲವೂ ಕೂಡ ನಮ್ಮ ಹೃದಯದಿಂದನೇ ಅದು ಪ್ರೇರಿತವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಸರಿನಾ? ಅಲ್ಲಿ ಬರ್ತಾಗ 10ನೇ ಪಾಯಿಂಟ್ ಬಿಂದು ಹತ್ರ ಏನ್ ಬರುತ್ತೆ, ಅದು ಮುಡಿನ ದಾಟಿ ಕೆಳಗಡೆ ಬರ್ಬೇಕಾದ್ರೆ ಮುಡಿ ಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಪರಾಮರ್ಶು ಅಂತ ಹೇಳ್ತೀವಿ. ಅಂದ್ರೆ ಮುಡಿಗಿಂತ ಮುಂಚೆ ಏನಿತ್ತು 11 ಪಾಯಿಂಟ್ 12 ಪಾಯಿಂಟ್ ಅದೆಲ್ಲ ಪರಾಮರ್ಶು ಅಂತ ಕರಿತೀವಿ. ಅದು ಮೇಲ್ಗಡೆ ಹೋದಾಗ ಅದೇ ಪರಾಮರ್ಶು ಇನ್ನು ತಿಳಿಗೊಂಡು ಆದಿ ಮನಸ್ಸಾಗಿ ಮಾರ್ಪಾಡಾಗತ್ತೆ. ಅರ್ಥ ಆಯ್ತಾ? ಮೇಲ್ಗಡೆ ಇರ್ತಕ್ಕಂಥ ಭಾಗ ಆದಿ ಮನಸ್ಸು, ಅದರಿಂದ ಕೆಳಗಡೆ ಭಾಗ ಪರಾಮನಸ್ಸು, ಅದರಿಂದ ಇನ್ನೂ ಕೆಳಗಡೆ ಬರ್ತಕ್ಕಂಥದ್ದು ಜಗತ್ತಿನ ಸೃಷ್ಟಿ. ಸರಿಯಾ? ಓಕೆ, ಥ್ಯಾಂಕ್ ಯು ಬ್ರದರ್. ತ್ರಿಕುಟಿ ಅಂದ್ರೆ ಏನು? ನೆನ್ನೆ ನೀವು ಇದೇ ಪ್ರಶ್ನೆ ಕೇಳಿದ್ರಲ್ವೇನ್ರಿ ಇಂಗ್ಲಿಷ್ ನಲ್ಲಿ? ಇಲ್ಲ ಬ್ರದರ್, ನಾನ್ ಮೈಸೂರಿಂದ ಗೀತಾ. ಗೀತಾ ಅವ್ರ ನೆನ್ನೆ ಇದೇ ಪ್ರಶ್ನೆ ಯಾರೋ ಕೇಳಿದ್ರು ಇಂಗ್ಲಿಷ್ ನ ಕ್ಲಾಸ್ ನಲ್ಲೂ ಕೂಡ. ತ್ರಿಕುಟಿ ಅಂದ್ರೆ ಏನು? ತ್ರಿಕುಟಿ ಅಂದ್ರೆ 3 ವಸ್ತುಗಳು ಒಂದು ಸೇರ್ತಕ್ಕಂಥ ಜಾಗ. ತ್ರಿಕುಟಿ, ತ್ರಿ ಅಂದ್ರೆ 3, ಕುಟಿ ಅಂದ್ರೆ ಸೇರ್ತಕ್ಕಂಥ ಜಾಗ, ಕೂಟಸ್ಥಾನ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕೂಟಸ್ಥಾನ ಅಂದ್ರೆ ಎಲ್ಲಿ ಸೇರುತ್ತೋ ಅದು ಜಾಗ. ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಲ್ಲ ಆ ತರ. ಸೊ ಎಲ್ಲಿ 3 ವಸ್ತುಗಳು ಬಂದು ಸೇರ್ಕೊಳ್ಳುತ್ತೋ, 3 ಧಾರೆಗಳು ಬಂದು ಸೇರ್ಕೊಳ್ಳುತ್ತೋ ಅದು. ಇಲ್ಲಿ ಮೇಲ್ಗಡೆಯಿಂದ ಹಿಂಗ್ ಬರ್ತಾ ಇರ್ತಕ್ಕಂಥ ಧಾರೆ, ಇಲ್ಲಿ ಐಬ್ರೋಸ್ ಏನಿದೆ, ಈ ಐಬ್ರೋಸ್ ಹಿಂಗ್ ಬಂದು ಸೇರ್ಕೊಳುತ್ತಲ್ವ, ಇದು 3 ಸೇರ್ಕೊಂಡಾಗ ಈ ತ್ರಿಕುಟಿಗೆ ನಾವು ಸಾಮಾನ್ಯವಾಗಿ ಆಜ್ಞಾ ಚಕ್ರ ಅಂತ ಉಲ್ಲೇಖ ಮಾಡೋದುಂಟು. ಸಾಮಾನ್ಯ ಭಾಷೆಯಲ್ಲಿ ತ್ರಿಕುಟಿಗೆ ನಾವು ಆಜ್ಞಾ ಚಕ್ರ ಅಂತ ಕರೆಯೋದುಂಟು. ಆದ್ರೆ ಆಕ್ಚುಯಲ್ ತ್ರಿಕುಟಿ ಅಂತ ತಗೊಂಡಾಗ ಆಜ್ಞಾ ಚಕ್ರಕ್ಕಿಂತ ಒಂದು ಸ್ವಲ್ಪ ಕೆಳಗಿನ ಮಟ್ಟದಲ್ಲಿ ಇರುತ್ತೆ. ಅದು ನಿಜವಾದಂತ ಡಿಸ್ಕ್ರಿಪ್ಷನ್, ವಿವರಣೆ ತ್ರಿಕುಟಿಗೆ. ಆ ತ್ರಿಕುಟಿನಲ್ಲಿ ನಿಮಗೆ ಬೆಳಕು ಹೆಚ್ಚಾಗಿ ಕಾಣುತ್ತೆ ಅಂತ ಹೇಳ್ತೀವಿ. ಯಾಕೆ ಇಲ್ಲಿ ಬೆಳಕು ಹೆಚ್ಚಾಗಿ ಕಾಣುತ್ತೆ ಅಂದ್ರೆ ಆಜ್ಞಾ ಚಕ್ರದಲ್ಲಿ ಅಲ್ಲಿ ಸ್ಥೂಲ ಮಾಯೆ ಇನ್ನೂ ಇಲ್ಲ, ಸೂಕ್ಷ್ಮ ಮಾಯೆ ಅಷ್ಟೇ ಇರೋದು. ಹಾಗಾಗಿ ಬೆಳಕಿನ ಪ್ರಕೃತಿ ಜಾಸ್ತಿ ಇರುತ್ತೆ. ಆ ಸ್ಥೂಲ ಮಾಯಕ್ಕೆ ಅದು ಕೆಳಗಡೆ, ಆ ಬೆಳಕು ಕೆಳಗಡೆ ಹರ್ಕೊಂಡ್ಬಂದು ನಮ್ಮ ಸ್ಥೂಲ ಮಾಯನಲ್ಲಿ ಅದು ಮಿಕ್ಸಪ್ ಆಗೋದಾಗ ಆ ಬೆಳಕು ಅಷ್ಟು ಜೋರಾಗಿ ಕಾಣಿಸೋದಿಲ್ಲ. ಸೊ ತುಂಬಾ ಜನ ಈ ತ್ರಿಕುಟಿನಲ್ಲಿ ಆ ಬೆಳಕನ್ನ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇನ್ಫ್ಯಾಕ್ಟ್ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಕೇಳ್ತಾರೆ, ಹಣೆಯಲ್ಲಿ ನೀನು ಹಣೆ ಮಧ್ಯದಲ್ಲಿ ನೀನು ಬೆಳಕನ್ನು ನೋಡ್ತೀಯ ಅಂತ ಕೇಳ್ತಾರೆ ಅವರು. ಹೌದು, ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅದೊಂದು ಆಟ ಸಾಮಾನು ಇರಬೇಕು, ಎಲ್ರಿಗೂ ಕಾಣುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ವಿವೇಕಾನಂದ. ಆದ್ರೆ ಆ ಬೆಳಕನ್ನು ನೋಡೋದಿದೆಯಲ್ಲ, ಅವರು ಕೆಲವು ಯೋಗ ಪದ್ಧತಿಗಳಲ್ಲಿ ಆ ಬೆಳಕನ್ನ ನೋಡೋರಿಗೆ ಅವರು ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಯೋಗದಲ್ಲಿ ಸಿದ್ಧಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ. ಸೊ ತ್ರಿಕುಟಿಯಲ್ಲಿನ ಬೆಳಕನ್ನು ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅವರು ಯೋಗ ಪದ್ಧತಿಯಲ್ಲಿ ಆಲ್ರೆಡಿ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಈ ಜನ್ಮದಲ್ಲಿ ಆ ಬೆಳಕನ್ನು ತ್ರಿಕುಟಿಯಲ್ಲಿ ನೋಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಬೆಳಕು ನಮ್ಮ ಗುರಿ ಅಲ್ಲ. ಇದನ್ನ ಸಾಕಷ್ಟು ಬಾರಿ ಬಾಬುಜಿಯವರು ಒತ್ತಿ ಹೇಳಿದ್ದಾರೆ. ಬೆಳಕು ನಮ್ಮ ಗುರಿ ಅಲ್ಲ. ಇನ್ಫ್ಯಾಕ್ಟ್ ಕಾಲಕ್ರಮೇಣದಲ್ಲಿ ಬೆಳಕು ಮಂದವಾಗ್ತಾ ಹೋಗ್ಬೇಕು. ನಾವು ಮುಂದಕ್ಕೆ ಹೋಗ್ತಾ ಬೆಳಕು ಮಂದವಾಗ್ತಾ ಹೋಗುತ್ತೆ. ಅದು ಕೂಡ ಎಲ್ಲವೂ ಕೂಡ ಹೊರಟೋಗುತ್ತೆ. ಹೊರಟೋದ್ಮೇಲೆ ನಮ್ಗೆ ಬೆಳಕು ಇಲ್ಲದೆ ಇರ್ತಕ್ಕಂಥ, ಕತ್ತಲೆಯೂ ಇಲ್ಲದೆ ಇರ್ತಕ್ಕಂಥ ಒಂದು ಸ್ತರಕ್ಕೆ ನಾವು ಹೋಗಿ ಮುಟ್ಟಬೇಕು. ಇಲ್ಲಿ ವಿಷಯ ಈ ಒಂದು ಪ್ಯಾರಾಗ್ರಾಫ್ 3 ಲೈನ್ ಎಲ್ಲ ಬರೆದಿದ್ದಾರೆ. ಏನೇನೆಲ್ಲ ಹೋಗ್ಬೇಕು ಅಂತ ಹೇಳ್ತಾರೆ. ನಾವು ನಿರ್ಮಿಸಿದ್ದು ಯಾವುದು ಅಲ್ಲಿರುವುದಿಲ್ಲ. ಚುಕ್ಕೆಗಳು, ಕಣಗಳು ಕಾಣದಂತಾಗುವುದು. ಮಿಣುಗುವ ಬೆಳಕಾದರೂ ಶೂನ್ಯಕ್ಕೆ ಬರುವವರಿಗೆ ಮೊಸಕಾಗುತ್ತಾ ಹೋಗುವುದು. ಈಗ ಅಲ್ಲಿ ಭಾರವಿರುವುದಿಲ್ಲ. ಭಾರ ಯಾವಾಗ ಹೋಗುತ್ತೆ ಅಂದ್ರೆ ಇಷ್ಟು ಹೋದ್ರೆ, ಚುಕ್ಕೆಗಳು ಹೋಗ್ಬೇಕು, ಕಣಗಳು ಹೋಗ್ಬೇಕು, ಬೆಳಕು ಹೋಗ್ಬೇಕು, ಇವೆಲ್ಲವೂ ಹೋದ್ರೆ ಅಲ್ಲಿ ನಿಜವಾಗಿ ಭಾರ ಇರೋದಿಲ್ಲ. ಅದು ಶೂನ್ಯ ಸ್ಥಿತಿಗೆ ಬರ್ತಾ ಇದೆ ಅಂತ. ಸೊ ಯಾರಿಗೆ ಅದರ ಅನುಭವ ಇಲ್ಲ, ಇದನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅನುಭವ ಪಡ್ಕೊಳ್ತಾ ಇದು ಎಲ್ರಿಗೂ ಗೊತ್ತಾಗತ್ತೆ ಅಂತ ಕೂಡ ಬಾಬುಜಿ ಅವರು ಪಡಿತಾರೆ. ಸರಿ, ಥ್ಯಾಂಕ್ ಯು ಬ್ರದರ್. ಬ್ರದರ್, ಹೇಳಿ.
ಪರೀಕ್ಷೆಯಲ್ಲೂ ಬಂದಿತ್ತು ಗಂಟನ್ನು ಬಿಚ್ಚುವುದು ಅಂತ. ಏನಿದು ಗಂಟನ್ನು ಬಿಚ್ಚುವುದು? ನೀವು ಸ್ಪಿರಿಚುವಲ್ ಅನಾಟಮಿ ಓದಿದ್ದೀರಾ? ಇಲ್ಲ ಗ್ರಂಥವನ್ನು ಬ್ರದರ್. ಬಿಚ್ಚೋದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಂದ್ರೆ, ಸ್ಪಷ್ಟವಾಗಿ ತಿಳ್ಕೊಬೇಕಂದ್ರೆ, ಆ ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ಇದೆಯಲ್ಲ, ಅದರಲ್ಲಿ ಚಕ್ರ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ನ ನಿಧಾನಕ್ಕೆ ನೀವು ಓದ್ತು ಅಂದ್ರೆ ಆ ಗ್ರಂಥನ ಬಿಚ್ಕೊಳ್ಳೋದು ಅಂದ್ರೆ ಏನು ಅಂತ ಹೇಳಿ. ಗ್ರಂಥ ಅಂದ್ರೆ ಬೇಸಿಕ್, ಗ್ರಂಥಿ ಅಂದ್ರೆ ಗಂಟು. ಆ ಗಂಟನ್ನ ಬಿಚ್ಚಬೇಕು. ಆ ಗಂಟನ್ನು ಬಿಚ್ಚಿದಾಗ ಆ ಗಂಟಲ್ಲಿ ಒಂದಿಷ್ಟು ಶಕ್ತಿ ಅಡಕವಾಗಿರುತ್ತೆ. ಆ ಶಕ್ತಿ ಪ್ರಜ್ಞೆಗೆ ಅದು ಪ್ರಕಟ ಆಗುತ್ತೆ. ಆ ಶಕ್ತಿ ಏನ್ ಅಡಕವಾಗಿರುತ್ತೆ ಆ ಗಂಟಿನಲ್ಲಿ, ಆ ಗಂಟನ್ನ ನಾವು ಗ್ರಂಥಿ ಅಂತ ಕರಿತೀವಿ. ಗ್ರಂಥಿ ಅಂದ್ರೆ ಒಂದು ಗಂಟು, ಮಹಾ ಗಂಟು. ಅದಕ್ಕೆ ಸಾಕಷ್ಟು ಗಂಟುಗಳಿರುತ್ತೆ, ಅದ್ರ ಒಂದೇ ಬಿಚ್ತಾ ಹೋಗ್ಬೇಕು. ಎಲ್ಲ ಪ್ರತಿಯೊಂದು ಗಂಟು ಬಿಚ್ಚಿದಾಗ ಸರಳ ಆಗ್ತಾ ಹೋಗುತ್ತೆ ದಾರ. ಅದೇ ರೀತಿಯಾಗಿ ಗ್ರಂಥಿಯನ್ನು ನಾವು ಬಿಚ್ಚಿದಾಗ ನಾವು ಸರಳೀಕೃತ ಆಗ್ತಾ ಹೋಗ್ತೀವಿ. ಆ ಸರಳ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಹೆಚ್ಚಿನ ಶಕ್ತಿ ಪ್ರಕಟವಾಗುತ್ತೆ. ಆ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಆಧ್ಯಾತ್ಮಿಕ ತರಬೇತಿ ಕೊಡ್ಲಿಕ್ಕೂ ಅದರಿಂದಲೇ ಸಾಧ್ಯವಾಗದು. ಸೊ ಆ ಗ್ರಂಥಿಗಳನ್ನೆಲ್ಲ ಸಾಕಷ್ಟು ಮಟ್ಟಿಗೆ ಪ್ರತಿಯೊಂದು ಅಭ್ಯಾಸಿಯಲ್ಲಿ ಕೂಡ ಗ್ರಂಥಿಗಳನ್ನ ಇಲ್ಲ ಗುರುಗಳು ಲೂಸ್ ಮಾಡಿರ್ತಾರೆ, ಅಥವಾ ಕೆಲವರಲ್ಲಿ ಅದು ಪೂರ್ಣವಾಗಿ ಬಿಚ್ಚಿರ್ತಾರೆ. ಪೂರ್ಣವಾಗಿ ಮುಚ್ಚಿರ್ತಕ್ಕಂಥ ವ್ಯಕ್ತಿಗಳು ಪರಿಪೂರ್ಣವಾಗಿ ಸರಳವಾಗ್ಬಿಡ್ತಾರೆ. ಸ್ವಲ್ಪ ಮಟ್ಟಿಗೆ ಬಿಚ್ಚಿರ್ತಕ್ಕಂಥ ವ್ಯಕ್ತಿಗಳು ಆ ಗ್ರಂಥಿಯ ಎಫೆಕ್ಟ್ ಇರಲ್ಲ. ಆ ಗಂಟು ಬಿಚ್ಬಿಟ್ಟಿರ್ತೀವಿ, ಆದ್ರೆ ಎಫೆಕ್ಟ್ ಇರಲ್ಲ. ಸೊ ಆ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾರೆ. ಇದು ಪ್ರತಿಯೊಂದು ಬಿಂದುವಿನಲ್ಲಿ ಕೂಡ, ಅದು ಬಿಂದು ಅಂತ ಹೇಳ್ತೀವಿ, ಗ್ರಂಥಿ ಅಂತ ಹೇಳ್ತೀವಿ, ಚಕ್ರ ಅಂತ ಹೇಳ್ತೀವಿ, ಪದ್ಮ ಅಂತ ಹೇಳ್ತೀವಿ. ತುಂಬಾ ಟೈಟ್ ಆಗಿದ್ದಾಗ ಅದನ್ನ ನಾವು ಬಿಂದು ಅಂತ ಕರಿತೀವಿ. ಸ್ವಲ್ಪ ಮಟ್ಟಿಗೆ ಬಿಡಿಸ್ಕೊಂಡಾಗ ಅದನ್ನ ನಾವು ಗ್ರಂಥಿ ಅಂತ ಕರಿತೀವಿ. ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಡು ಅದರಲ್ಲಿ ಚಲನೆ ಎಲ್ಲ ನಮಗೆ ಬಣ್ಣ, ಚಲನೆ, ಅದರ ಕಾರ್ಯ ಮತ್ತು ಅದರ ಭಾವಗಳು ಎಲ್ಲ ವ್ಯಕ್ತ ಆಗ್ಲಿಕ್ಕೆ ಶುರುವಾದಾಗ ಅದನ್ನು ನಾವು ಚಕ್ರ ಅಂತ ಕರಿತೀವಿ. ಪರಿಪೂರ್ಣವಾಗಿ ಬಿಚ್ಚಿದಾಗ ಅದನ್ನು ನಾವು ಪದ್ಮ ಅಂತ ಕರಿತೀವಿ. ಸೊ 4 ಸ್ತರದಲ್ಲಿ ಇರುತ್ತೆ. ಮೊದಲು ಬಿಂದು, ನಂತರ ಗ್ರಂಥಿ, ತದನಂತರ ಚಕ್ರ, ಕಡೆಯದಾಗಿ ಪದ್ಮ. ಏನ್ ವ್ಯತ್ಯಾಸ ಅಂದ್ರೆ, ಬಿಂದುವ ಸ್ತರದಲ್ಲಿ ಇದ್ದಾಗ ಗಂಟಾಗಿರುತ್ತೆ, ಒಂದು ಚೂರು ಕೂಡ ಜಾಗ ಇರಲ್ಲ ಅಲ್ಲಿ ಒಳಗಡೆ. ಆ ಶಕ್ತಿ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಆ ಶಕ್ತಿನೆಲ್ಲ ಆ ಗಂಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಆ ಗಂಟಿನಲ್ಲಿ ಶಕ್ತಿ ಇದೆ. ಸೊ ಒಂದ್ ಸ್ವಲ್ಪ ಬಿಡಿಸಿದಾಗ ಅದೇ ಒಂದು ಚುಕ್ಕಿ ಅಥವಾ ಏನು ನಾವು ಬಿಂದು ಅಂತ ಕರಿತೀವಿ, ಅದು ಗ್ರಂಥಿಯಾಗಿ ಮಾರ್ಪಾಟಾಗುತ್ತೆ. ಸ್ವಲ್ಪ ಬಿಟ್ಟಿದ್ದೀವಿ, ಸ್ವಲ್ಪ ಮಟ್ಟಿಗೆ ಹರಿಲಿಕ್ಕೆ ಒಂಚೂರು ಜಾಗ ಐತಿ. ಇವಾಗ ಇನ್ನೂ ಸ್ವಲ್ಪ ಮಟ್ಟಿಗೆ ಸಡಿಲ ಮಾಡಿದಾಗ ಅದನ್ನ ಚಕ್ರ ಅಂತ ಕರಿತೀವಿ. ಆ ಚಕ್ರ ಬಿಡಿಸ್ಕೊಳ್ತಾ ಇದ್ದಂಗೆನೆ ಚಕ್ರದಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿ ನಮಗೆ ವೇದ್ಯವಾಗುತ್ತೆ. ಚಕ್ರದಲ್ಲಿ ಇರ್ತಕ್ಕಂಥ ಬಣ್ಣಗಳು ಕಾಣುತ್ತೆ, ಚಕ್ರದಲ್ಲಿ ಇರ್ತಕ್ಕಂಥ ಕಂಪನಗಳು ಫೀಲ್ ಆಗುತ್ತೆ, ಚಕ್ರದಲ್ಲಿ ಇರ್ತಕ್ಕಂಥ ಶಬ್ದಗಳು ಫೀಲ್ ಆಗುತ್ತೆ, ಚಕ್ರದಲ್ಲಿ ಇರ್ತಕ್ಕಂಥ ಭಾವನೆಗಳು ನಮ್ಗೆ ಗೊತ್ತಾಗುತ್ತೆ. ಇವೆಲ್ಲ ಚಕ್ರದ ಸ್ತರ. ಚಕ್ರವನ್ನು ಪೂರ್ತಿ ನಾವು ಓಪನ್ ಮಾಡಿಬಿಟ್ಟಾಗ ಅದನ್ನು ನಾವು ಪದ್ಮದ ಸ್ಥಿತಿ ಅಂತ ಕರಿತೀವಿ. ಪದ್ಮದ ಸ್ಥಿತಿಯಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಅದೀಗ ಫಿಲ್ಟರ್ ಆಗಿ ಕೆಲಸ ಮಾಡಲ್ಲ. ಮೇಲ್ಗಡೆಯಿಂದ ಬರ್ತಿರ್ತಕ್ಕಂಥ ಶಕ್ತಿನ ಅದು ಸಲೀಸಾಗಿ ಬಿಡುತ್ತೆ, ಕೆಳಗಡೆಗೆ ಬಿಡುತ್ತೆ. ಅವಾಗ ನಮ್ಗೇನಾಗುತ್ತೆ ಅಂದ್ರೆ, ಕೆಳಗಡೆ ಹೃದಯ ನಾವು ಅದನ್ನೆಲ್ಲ ತಡ್ಕೊಳ್ಳುವಂತ ಕೆಪಾಸಿಟಿ ಬಂದಿದ್ರೆ ಮಾತ್ರ ಅದು ಮೇಲ್ಗಡೆಯಿಂದ ಕೆಳಗಡೆ ಬಿಡುತ್ತೆ. ತಡ್ಕೊಳ್ಳುವಂತ ಕೆಪಾಸಿಟಿ ಇಲ್ಲದೆ ಇದ್ರೆ ಅದಿನ್ನೂ ಮತ್ತೆ ಫಿಲ್ಟರ್ ಮಾಡ್ತಾನೆ ಇರುತ್ತೆ ಎನರ್ಜಿ. ಸೊ ಹಾಗಾಗಿ ನಾವು ನಮ್ಮ ಹೃದಯನ ಎಷ್ಟು ಮಟ್ಟಿಗೆ ನಾವು ತಿಳಿಯಾಗಿ ಇಟ್ಕೊಳ್ತೀವೋ ಅದನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಅಷ್ಟೇ ಬರುತ್ತೆ. ಸರಿನಾ? ಸರಿ. ಹಾಗಾದ್ರೆ ಸೊ 4 ಸ್ತರಗಳು: ಬಿಂದುಗಳು, ಗ್ರಂಥಿಗಳು, ಚಕ್ರಗಳು ಮತ್ತೆ ಪದ್ಮ. ಸರಿನಾ? ಇದನ್ನ ಸ್ಪಿರಿಚುವಲ್ ಅನಾಟಮಿಲಿ ಓದ್ತು ಅಂದ್ರೆ ತಾಜಿಯವರು ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಉಲ್ಲೇಖ ಮಾಡ್ತಾರೆ, ಜಾಸ್ತಿ ವಿವರವಾಗಿ ಬರೆದಿದ್ದಾರೆ. ಅದನ್ನ ದಯವಿಟ್ಟು ಒಂದ್ಸತಿ ನೋಡ್ರಿ. ಸರಿನಾ? ವೆರಿ ಸಿಂಪಲ್, ಗಂಟು ಬಿಚ್ಚೋದಷ್ಟೇ. 4 ಸ್ತರದಲ್ಲಿ 4 ಪದ ಉಪಯೋಗಿಸ್ತೀವಿ: ಬಿಂದು, ಗ್ರಂಥಿ, ಚಕ್ರ, ಪದ್ಮ. ಪದ್ಮ. ಅಷ್ಟೇ. ನಾಟ್ಸ್ ಕೂಡ ಅಂತಾರಲ್ವಾ ಅದನ್ನ? ನಾಟ್ ಅಂದ್ರೆ ಗಂಟು ಅಂತ ಅಷ್ಟೇ. ಗಂಟು. ಇಂಗ್ಲಿಷ್ ನಲ್ಲಿ ನಾಟ್ ಅಂದ್ರೆ, ಕನ್ನಡದಲ್ಲಿ ಗಂಟು ಅಂತ. ಗಂಟು. ಗಂಟನ್ನು ಬಿಚ್ಚೋದೇನೆ ಕೆಲಸ. ಬ್ರದರ್, ಪ್ರತಿಯೊಂದು ಬಿಂದುವಿನಲ್ಲೂ ಈಗ 4 ಸ್ತರದ ಇರ್ತದೆ. ಸಾರೂಪ್ಯತೆ, ಸಾಲುಕ್ಯತೆ ಅಂತ ಹೇಳ್ತಾರಲ್ಲ, ಅದು ಕೂಡ ಇದು ಎಲ್ಲ ಸೇಮ್ ಆಗುತ್ತೆ ಬ್ರದರ್? ಅದು ಕೂಡ ಒಂದು ರೀತಿಯಲ್ಲಿ ಸೇಮ್ ಆಗುತ್ತೆ, ಇನ್ನೊಂದು ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ.
ಒಂಚೂರು ಗಂಟು ಬಿಚ್ಚಿ ನಾವು ಬಿಂದುವಿನಲ್ಲಿ ಅದನ್ನ ಒಂಚೂರು ಗಂಟು ಬಿಚ್ಚಿದಾಗ ನಾವು ಸಾಲೋಕ್ಯತಾಗ ಬಂದಿದ್ದೀವಿ. ಇನ್ನೊಂಚೂರು ಗಂಟು ಬಿಚ್ಚಿದಾಗ ಸಾಮೀಪ್ಯತಾಗ ಬರ್ತಿದ್ದೀವಿ. ಇನ್ನೂ ಮುಂದೆ ಗಂಟು ಬಿಚ್ಚಿದಾಗ ಸಾರೂಪ್ಯತಾಗ ಹೋಗ್ತಾ ಇದ್ದೀವಿ. ಮತ್ತು ಪೂರ್ತಿ ಗಂಟು ಬಿದ್ದಾಗ ಸಾಯುಜ್ಯತ ಅಂತ ಕರಿತೀವಿ. ಸೊ ಇದನ್ನ ವಿವರ ಮಾಡ್ತಕ್ಕಂಥ ನೋಡ್ತಕ್ಕಂಥ ದೃಷ್ಟಿಕೋನದ ಪ್ರಕಾರ ನಾವು ಬೇರೆ ಬೇರೆ ಪದಗಳನ್ನ ಉಪಯೋಗಿಸಿ ವಿವರ ಮಾಡ್ತೀವಿ. ಬಟ್ ಎರಡಕ್ಕೂ ಕೂಡ ಸಾಮ್ಯತೆ ಇದೆ. ಮತ್ತೆ ಅಲ್ಲೇ ಇದ್ರೆ ಅವಧೂತರ ಅಂತ ಹೇಳ್ತಾರಲ್ಲ ಪ್ರತಿ ಬಿಂದುವಲ್ಲೂ ಬ್ರದರ್. ಏನಾಗುತ್ತೆ ಅಂದ್ರೆ ಈಗ 3ನೇ ಸ್ತರಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ರಿ. ಸ್ವಲ್ಪ ಮಟ್ಟಿಗೆ ಆ ಚಕ್ರದಲ್ಲಿ ಇದ್ದಾರೆ. ಆ ಚಕ್ರದಲ್ಲಿ ಇರತಕ್ಕಂಥ ಭಾವಗಳನ್ನ ಅವ್ರು ಅನುಭವಿಸ್ತಾ ಇದ್ದಾರೆ. 2ನೇ ಚಕ್ರಕ್ಕೆ ಬಂದ್ರು, ತುಂಬಾ ಶಾಂತಿ ಅನುಭವಿಸ್ತಾ ಇದ್ದಾರೆ. ಅವರು ಮನಸ್ಸೇ ಮಾಡಲ್ಲ ಈ ಶಾಂತಿನ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ. ನಾವು ಈ ಶಾಂತಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಇಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾರೆ. ಅವಾಗ ಆ ಚಕ್ರವನ್ನು ದಾಟಿ ಅವ್ರು ಬೆಳಿಲಿಕ್ಕೆ ಆಗಲ್ಲ. ಅವಾಗ ಗುರು ಏನಾದ್ರು ಸಮರ್ಥ ಗುರು ಆಗಿದ್ರೆ ಈ ತರ ತೊಡಕಾಗ್ತಿದೆ ಅಂತ ಹೇಳಿ ಅವ್ರು ಮುಂದಕ್ಕೆ ಅವ್ರ ಶಕ್ತಿನ ಉಪಯೋಗಿಸ್ಕೊಂಡು ತಳ್ತಾರೆ ಅಭ್ಯಾಸನ. ಸಮರ್ಥ ಗುರುವಿನ ನೆರವಿಲ್ದಿದ್ರೆ ಏನಾಗುತ್ತೆ, ಆ ಚಕ್ರದಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಆ ಇಡೀ ಜನ್ಮ ಆ ಚಕ್ರದಲ್ಲಿ ಸಿಕ್ಕಾಕೊಳ್ತಾರೆ. ಆ ಚಕ್ರದಲ್ಲಿ ಸಿಕ್ಕಾಕೊಂಡಾಗ ಅಂಥ ವ್ಯಕ್ತಿಗಳನ್ನ ನಾವು ಅವಧೂತರು ಅಂತ ಕರಿತೀವಿ. ನಿರ್ದಿಷ್ಟ ಚಕ್ರ ಅಂತ ಅಲ್ಲಲ್ಲ ಬ್ರದರ್, ಯಾವ್ದೋ ಚಕ್ರನೋ ಆಗಿರ್ಬೋದು. ಯಾವ ಚಕ್ರದಲ್ಲಿ ಬೇಕಾದ್ರೂ ಆಗ್ಬೋದು, ಬಟ್ ಆದ್ರೆ ಕೆಲವು ಚಕ್ರದಲ್ಲಿ ಜಾಸ್ತಿ ಆಗುತ್ತೆ. 2ನೇ ಚಕ್ರದಲ್ಲಿ ಜಾಸ್ತಿ ಆಗುತ್ತೆ, 7ನೇ ಚಕ್ರದಲ್ಲಿ ಆಗತ್ತೆ, ಅವಧೂತ ಗುರುಗಳು ಅಂತೆಲ್ಲ 5ನೇ ಚಕ್ರದಲ್ಲಿ ಆಗತ್ತೆ, 10ನೇ ಚಕ್ರದಲ್ಲಿ ಆಗತ್ತೆ. ಇವೆಲ್ಲ ಅವಧೂತ ಸ್ಥಿತಿಗಳು, ಅವಧೂತ ಗುರುಗಳು ಅಂತ ಕರೀತಾರೆ. ಅಂದ್ರೆ ಅವ್ರಿಗೆ ಆಧ್ಯಾತ್ಮದ ಪರಿಪೂರ್ಣ ಅನುಭವ ಇಲ್ಲ. ಅವ್ರು ಇರ್ತಕ್ಕಂಥ ಚಕ್ರದಲ್ಲಿ ಆಳವಾಗಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? ಇದು ನಾವು ಕೂಪ ಮಂಡೂಕ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಕೂಪ ಮಂಡೂಕ ಅಂದ್ರೆ ಒಂದ್ ಬಾವಿನೇ ಜಗತ್ತು ಅಂತ ಅನ್ಕೊಂಡ್ಬಿಡುದು. ಅಂದ್ರೆ ಒಂದು ಚಕ್ರದಲ್ಲಿ ಇರ್ತಕ್ಕಂಥ ಭಾವನೆಗಳನ್ನೇ ಅದೇ ಆಧ್ಯಾತ್ಮದ ತುದಿ ಅಂತ ಅನ್ಕೊಳ್ಳುದು. ಸೊ ಅದು ಆಧ್ಯಾತ್ಮದ ಯಾರು ಅವಧೂತರು ಇರ್ತಾರಲ್ಲ ಅವರು ಒಂದು ಚಕ್ರದಲ್ಲಿ ಆಳಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಆಧ್ಯಾತ್ಮಿಕ ಪ್ರಗತಿಯ ಪರಿಪೂರ್ಣ ಅರಿವಿರುವುದಿಲ್ಲ. ಆದ್ರೆ ಆ ಚಕ್ರದಲ್ಲಿ ಬರ್ತಕ್ಕಂಥ ಅನುಭವ ಭಾವ ಏನಿದೆ ಅದರಲ್ಲಿ ಆಳವಾದಂತ ಅನುಭವ ಇರುತ್ತೆ. ಇಂಥವ್ರನ್ನ ನಾವು ಅವಧೂತರು ಅಂತ ಕರಿತೀವಿ. ಗುರುಗಳ ಒಂದು ರಕ್ಷಣೆ ಯಾವಾಗ್ಲೂ ಬೇಕೇ ಬೇಕೆಲ್ರಿಗೂ. ಗುರುಗಳ ರಕ್ಷಣೆ ಇಲ್ಲದೆ ಇದ್ರೆ ನಾವೇ ಸಾಧನೆ ಮಾಡ್ಲಿಕ್ಕೆ ಹೋದಾಗ ಇದೆಲ್ಲ ತೊಡಕುಗಳನ್ನ ನಾವು ಎದುರಿಸಬೇಕಾಗುತ್ತೆ. ಬ್ರದರ್, ಲಂಬಕ್ಕದಂತಹ ಬಡಿತವು ಕೇಂದ್ರದ ಅಳಿಯಲ್ಲಿ ಅದೃಷ್ಟತೆ ಪರಿಣಾಮವಲ್ಲದೆ ಬೇರೆ ಏನು ಅಲ್ಲ. ಲಂಬಕ್ಕದಂತಹ ಬಡಿತ ಅಂದ್ರೆ ಅರ್ಥ ಆಗಿಲ್ಲ. ನಮ್ಮ ಹೃದಯದ ಬಡಿತಾರೆ, ನಮ್ಮ ಹಾರ್ಟ್ ಇವಾಗ ಹೃದಯ ಮಿಡಿತಾ ಇದೆಯಲ್ಲ, ಹೃದಯ ಮಿಡಿತ ಎಲ್ಲಿಂದ ಬರ್ತಾ ಇದೆ? ಅದಕ್ಕೆ ಮೂಲ ಸ್ಥಾನ ಎಲ್ಲಿಂದ ಅಂತಂದ್ರೆ ಕೇಂದ್ರದ ಕೆಳಗೆ ಇರ್ತಕ್ಕಂಥ ಗುಪ್ತ ಚಲನೆ ಇದೆಯಲ್ಲ, ಅಲ್ಲಿಂದ ಬರ್ತಿರ್ತಕ್ಕಂಥ ಇಂಪಲ್ಸಸ್ ನಮ್ಮ ಹಾರ್ಟ್ ನ ಬೀಟ್ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ನೀವು ಇನ್ನೊಂದು ತಿಳ್ಕೋಬೇಕು, ಇಲ್ಲಿ ಹಾರ್ಟ್ ಬೀಟ್ ನಿಂತೋಯ್ತು ಅಂತಂದ್ರೆ ದೇಹ ತ್ಯಾಗ ಮಾಡ್ದಂಗ ಆಯ್ತು. ಮತ್ತೇನಾಗುತ್ತೆ? ಮತ್ತೊಂದು ಕಡೆ ಹೊಡ್ಕೊಳ್ಳಿಕ್ ಶುರು ಮಾಡ್ತದೆ. ಅದೇ ನಿಲ್ಲಲ್ಲ, ಇಲ್ಲಿ ಬಿಟ್ರೆ ಮತ್ತೊಂದು ಕಡೆ ಹೊಡ್ಕೊಳ್ಳುತ್ತೆ. ಹಾರ್ಟ್ ಸ್ತರದಲ್ಲಿ ಹೊಡ್ಕೊಳ್ಳುತ್ತೆ. ಹಾರ್ಟ್ ಹಿಂದೆ ಇರ್ತಕ್ಕಂಥ ಜನ್ಮ ತಗೊಳ್ತು ಅಂದ್ರೆ ಆ ವೈಬ್ರೇಷನ್ ಸ್ತರದಲ್ಲಿ ಹೊಡ್ಕೊಳ್ತಾ ಇರುತ್ತೆ, ಒಟ್ಟಿನಲ್ಲಿ ಹೊಡ್ಕೊಳ್ತಾ ಇರ್ತದೆ. ಸೊ ನಾವು ಕೇಂದ್ರಕ್ಕೆ ವಾಪಸ್ ಹೋಗೋವರೆಗೂ ಕೂಡ ನಮ್ಮ ಮೂಲ ಏನು ಸಂಬಂಧ ಇದೆ ಕೇಂದ್ರದೊಡನೆ, ಆ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೊಡಿತಾನೆ ಇರುತ್ತೆ. ಯಾಕಂದ್ರೆ ಭಗವಂತನ ಸಂಕಲ್ಪ ಶಕ್ತಿ ಕಾರಣದಿಂದ ಆ ಗುಪ್ತ ಚಲನೆಯಿಂದ ಸೃಷ್ಟಿ ಆಯ್ತು. ಸೊ ಗುಪ್ತ ಚಲನೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನಮ್ಗೆ ಈ ರೀತಿಯಾದಂತಹ ವೈಬ್ರೇಷನ್ಸ್, ಅದು ಹಾರ್ಟ್ ಬೀಟ್ ನಲ್ಲಿ ಇರ್ಬೋದು ಅಥವಾ ಬೇರೆ ಸ್ತರದಲ್ಲಿ ವೈಬ್ರೇಷನ್ಸ್ ಇರ್ಬೋದು, ಫೀಲ್ ಆಗ್ತಾನೆ ಇರುತ್ತೆ. ಸರಿನಾ ಸರ್? ಸಾಮಾನ್ಯ ಮನುಷ್ಯ ಯಾವ ಚಕ್ರದಲ್ಲಿ ಇರ್ತೀವಿ ಸರ್? ಎಲ್ಲರೂ ಕೂಡ ನಾವು ಆಧ್ಯಾತ್ಮಕ್ಕೆ ಬಂದಾಗ ಮೊದಲನೇ ಚಕ್ರದಲ್ಲಿ ಇರ್ತೀವಿ. ಫಸ್ಟ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಮೊದಲನೇ ಬಿಂದು. ಎಲ್ಲರೂ ಕೂಡ ಸಾಮಾನ್ಯವಾಗಿ ಮೊದಲನೇ ಬಿಂದುವಿನಲ್ಲಿ ಅವರ ಆಧ್ಯಾತ್ಮಿಕ ಪ್ರಗತಿಯನ್ನ ಶುರು ಮಾಡ್ಕೊಳ್ಳೋದು. ಮೊದಲನೇ ಬಿಂದುಗಿಂತ ಕೆಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಮೊದಲನೇ ಬಿಂದುವಿನಲ್ಲಿ ಸಾಕಷ್ಟು ಮಾಯಾಜಾಲದಲ್ಲಿ ಬಂಧನವಾಗಿರುತ್ತೆ. ಎಲ್ಲರೂ ಕೂಡ ಅದೇ ಸ್ತರದಲ್ಲಿ ಇರುತ್ತೆ ಆಧ್ಯಾತ್ಮಕ್ಕೆ ಬಂದಾಗ. ಅದಕ್ಕೆ ಅದನ್ನ ಫಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್ ನಲ್ಲೂ ಕೂಡ ನಾವು ಅದನ್ನ ತೀರಾ ಮಿಸ್ಹ್ಯಾಂಡಲ್ ಮಾಡಿದ್ರೆ ಅದು ಬೇರೆ ರೀತಿ ಆಗುತ್ತೆ. ಅದು ಇನ್ನೊಂದ್ಸತಿ ಯಾವಾಗಲೂ ಹೇಳ್ತೀವಿ.
ಎಲ್ಲರೂ ಶುರು ಮಾಡಿದಾಗ ಕಾಮನ್ ಮ್ಯಾನ್ ಲೆವೆಲ್ಗೆ ಫಸ್ಟ್ ಪಾಯಿಂಟ್ ನಲ್ಲಿ ಶುರು ಮಾಡ್ತೀವಿ ಎಲ್ಲರೂ. ಸರಿನಾ? ಸರಿ ಆಯ್ತಪ್ಪ, ನಿಮ್ದಾಯ್ತಾ? ಥ್ಯಾಂಕ್ ಯು ಬ್ರದರ್, ತುಂಬಾ ವಿಷಯ ಇದಾಯ್ತು ಇವತ್ತು. ಥ್ಯಾಂಕ್ ಯು ಬ್ರದರ್. ಇದು ಸ್ವಲ್ಪ ಮಟ್ಟಿಗೆ ಈ ಚಾಪ್ಟರ್ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾಗಿದೆ. ಇದನ್ನ ಸ್ವಲ್ಪ ಹೌದು ಮಟ್ಟಿಗೆ ದಾಜಿಯವರು ಅದನ್ನು Thank you, brother. ವಿಚಾರ ಮಾಡಿ ಬರೆದಿದ್ದಾರೆ. ಹೌದು. ಬಟ್ ಆದ್ರೂ ಕೂಡ ನಿಮ್ಗೆ ಅದೆಲ್ಲ ಬೇರೆ ಬೇರೆ ಕಡೆಯಿಂದ ಅದನ್ನು ಗ್ರಹಿಸ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಎಷ್ಟೊಂದು ವಿಚಾರಗಳು ಸುಮ್ಮನೆ ತಲೆ ಮೇಲೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಹೌದು, ಹೌದು. ಓದ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಹೌದು ಹೌದು ಹೌದು. ಅಣ್ಣ, ಸರಿ, ಸ್ಪಿರಿಚುವಲ್ ಹಂಡ್ರೆಡ್ ಕನ್ನಡ ಕಾಪಿ ಯಾವಾಗ ಸಿಗುತ್ತಣ್ಣ? ಈ ಭಂಡಾರದಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಹೌದಾ? ಡೆಫಿನೆಟ್ಲಿ ನೆಕ್ಸ್ಟ್ ಭಂಡಾರದಲ್ಲಿ ಹಾಗೆ ಆಗ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಸ್ ಟ್ರಾನ್ಸ್ಲೇಷನ್ ಆಗಿದೆ. ಹಾ. So, ಅದು ಪ್ರಿಂಟ್ ಹೋಗಿ ಪ್ರಿಂಟ್ ಆಗಿ ಬರ್ಬೇಕು. ಸೊ ಪ್ರಾಯಶಃ ಲಾಲೇಜಿ ಅವ್ರ ಬರ್ತ್ಡೇ ಇದೆಯಲ್ಲ ಅಲ್ಲಿ ಆ ಭಂಡಾರದಲ್ಲಿ ಡೆಫಿನೆಟ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರಿ ಅಣ್ಣ. ಕಣ್ರಿ. ನಮಸ್ತೆ ಹಾಗಾದ್ರೆ. ಮತ್ತೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ಸಿಗೋಣ. ಸರಿನಾ? ಶುಭ ನಮಸ್ತೆ ದಿನ. ಅಣ್ಣ. ಥ್ಯಾಂಕ್ಸ್ ಅಣ್ಣ ತುಂಬಾ. ನಮಸ್ತೆ. ನಮಸ್ತೆ.